ಎಷ್ಟು ದಿವಸದ ಕನಸಿದು ನಿಮ್ದು? ಸುಮಾರು 30 ವರ್ಷದ ಕನಸು. 30 ವರ್ಷದ ಕನಸು. 3 ದಿನದ ಕನಸು. ಗೋಲ್ಡ್ಗಾದ್ರೆ ಎಷ್ಟು ಖರ್ಚು ಮಾಡೋಕಾಯ್ತು ಸರ್? ಇಷ್ಟಕ್ಕೆ 3 ಲಕ್ಷ ಆಯ್ತು. 3 ಲಕ್ಷ. ಈಗ ಎಷ್ಟಕ್ಕೆ ಮುಗೀತು ನಿಮ್ದು? ಸುಮಾರು 1000 ರೂಪಾಯಿ ಮುಗಿದೋದು. 1000 ರೂಪಾಯಿದಲ್ಲಿ ಮುಗಿದೋಯ್ತು. ಗೋಲ್ಡ್ ಇರೋರೇನೆ ಜಾಸ್ತಿ ಹಾಕೋದು ಇವಾಗ ಆಯ್ತಾ. ಓ, ಇದು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ರಿ ನೀವು. ಹಾ, ಗೋಲ್ಡ್ ಇರೋರೇನೆ ದೊಡ್ಡವರೇ ಜಾಸ್ತಿ ಹಾಕೋದು ಬಡವರಿಗಿನ್ನ. ಹಾ ದೊಡ್ಡವರು ಒಂದ್ ಮಣಿ ಸರ ಹಾಕೊಂಡು ಏನೋ ಮುತ್ತಿಂದು ಅದು ಹಾ ಚೆನ್ನಾಗಿದೆ ಒರಿಜಿನಲ್ ಅಂತ. ನಮ್ಮ ಇಲ್ಲಿ ಪೌನೇರ್ದಾರ್ರಿ, ಅದ್ರ ಮುಳಿ ನಾವು ಇಲ್ಲಿ ಬಂದಿದ್ವಿ. ಹಾ. ಒಂದ್ 2 ಸಲ ಮಟೀರಿಯಲ್ ಒಯ್ಯಿಂದ ಚಲೋ ಅನಿಸ್ತಾನಂತೆ ಅವ್ರು ನಮ್ಗೆ ಕೊಟ್ರ. ಇಲ್ಲಿಂದ ತಗೊಂಡೋಗಿ ಅಲ್ಲಿ ಸೇಲ್ ಅಲ್ಲಿ ಮಾಡ್ತೀರಿ? ಮಾಡ್ತೀವಿ. ಈಗ ತಗೊಂಡೋಗಕ್ ಬಂದಿರಿ? ಹಾ ಆಗೈತ್ರಿ, ನಿನ್ನೆ ಎಲ್ಲ ಕಟ್ರಿ ಖರೀದಿ ಎಲ್ಲ ಖರೀದಿ ಆಗೈತಿ? ಆಯ್ತ್ರಿ. ಎಷ್ಟು ಸಾವಿರದ ಖರೀದಿ ಮಾಡಿರಿ? ಮೊನ್ನೆ ಸರ 50,000 ಆಗೈತ್ರಿ. ಹಾ, ಈಗ 28,000 ಐತಿ. ಈಗ 28,000 ಮಾಡಿರಿ. ತಿಂಗಳ ಸೇಲ್ ಆಗ್ಬಿಡುತ್ತೆ. ಆಕೈತ್ರಿ. ಇಂಥದ್ದೊಂದು ಮಾಡೋದಕ್ಕೆ ಕಡಿಮೆ ಅಂದ್ರೆ ಎಷ್ಟು ಬಂಡವಾಳದಲ್ಲಿ? ನಿಮ್ಮದು ದೊಡ್ಡದು ಬಿಡಿ, ಎಷ್ಟರಲ್ಲಿ ಶುರು ಮಾಡಬಹುದು ಅಂತ? ಸರ್ ಮನೇಲೇ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಮಿನಿಮಮ್ ಒಂದು ಸ್ವಲ್ಪ ಐಟಮ್ ಮೇಂಟೈನ್ ಮಾಡಬೇಕಂದ್ರೆ ಮಿನಿಮಮ್ 25,000 ಸ್ಟಾರ್ಟ್ ಮಾಡ್ಬೋದು. 25,000 ಮನೆಯಲ್ಲೇ? ಮನೇಲಿ 10,000 ಸ್ಟಾರ್ಟ್ ಮಾಡ್ಬೋದು. ಅಂದರೆ ನಾನು ಹೇಳೋದು 25,000 ಅಂದರೆ ಕೆಲವು ಆ್ಯಂಟಿಕ್ ಐಟಮ್ಸ್ ಆಗ್ಬೋದು, ಗೋಲ್ಡ್ ಕವರಿಂಗ್ ಆಗ್ಬೋದು. ಮಿಕ್ಸಿಂಗ್ ಮಾಡ್ಕೊಂಡಾಗ ಕಸ್ಟಮರ್ಸ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಪರ್ಚೇಸ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ನಾನಿವತ್ತೊಂದು ಬಂಗಾರದ ಕಥೆಯೊಂದಿಗೆ ತಮ್ಮ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ. ನಿಜಕ್ಕೂ ಅದ್ಭುತವಾದ ಕತೆ. ಪುಟ್ಟ ಮಕ್ಕಳಿಂದ ಮುದುಕರಾಗೋವರೆಗೆ ಯಾರಿಗಾದರೂ ಕೇಳ್ರಿ, ಬಂಗಾರ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ? ಎಲ್ರಿಗೂ ಬಂಗಾರ ಇಷ್ಟ. ಬಟ್ ಈಗಿನ ಕಾಲದಲ್ಲಿ ಬಂಗಾರ ತೊಗೊಳಕ್ಕಾಗುತ್ತಾ ಅಂತ ಒಂದು ಸಲ ಯೋಚನೆ ಮಾಡಿದರೆ ಸಾಧ್ಯ ಇಲ್ಲ. ಒಂದು ವೇಳೆ ತೊಗೊಂಡ್ರೂ ಕೂಡ ನೀವು ಅದನ್ನು ಹಾಕ್ಕೊಂಡು ಹೊರಗಡೆ ಹೋಗಿ ತೋರಿಸೋದು ಕೂಡ ಭಾಳ ಕಷ್ಟ ಆಗಿದೆ. ಎಲ್ಲಿ ಬೇಕಲ್ಲೇ ರಾಬರಿ ಆಗುತ್ತೆ, ಕಳ್ಳತನ ಆಗುತ್ತೆ, ಇನ್ನೊಂದಾಗುತ್ತೆ, ಮತ್ತೊಂದಾಗುತ್ತೆ. ಹಾಗಾದರೆ ಮತ್ತೆ ಅದಕ್ಕೆ ಆಲ್ಟರ್ನೇಟ್ ಏನಾದರೂ ಇದೆಯಾ ಅಂತ ನೀವು ಯೋಚನೆ ಮಾಡ್ತಿದ್ರೆ ಖಂಡಿತ ಇದೆ. ನಾನು ಅಲ್ಲಿಗೆ ಬಂದು ನಿಂತ್ಕೊಂಡು ಮಾಡ್ತಾಯಿದ್ದೀನಿ. ಇದು ಹೆಣ್ಣು ಮಕ್ಕಳೇ ಕಟ್ಟಿದ ಒಂದು ಸಾಮ್ರಾಜ್ಯದ ಕತೆ. ಇದರ ಹೆಸರು ಬಂದು ಗೆಳೆಯರೇ JK 1 ಗ್ರಾಮ್ ಗೋಲ್ಡ್ ಕವರಿಂಗ್ ಅಂತ ಇದರ ಹೆಸರು. ಬನ್ನಿ, ಇದು ಇರ್ತಕ್ಕಂಥದ್ದು ವಿಜಯನಗರದ ದೇವರಾಯ ಪಾಲಿಕೆ ಬಜಾರ್ ಹತ್ರ 9ನೇ ಮೇನ್ ಅಂತ ಹೇಳ್ತಾರೆ. ಅದರ ಕಾರ್ನರಲ್ಲಿರುವಂಥದ್ದೇ ಈ ಬಂಗಾರದ ಕತೆ. ಬನ್ನಿ, ಅದಕ್ಕೆ ತಮಗೆ ಸ್ವಾಗತ. ಬನ್ನಿ, ಅದ್ಭುತವಾದ ಕತೆ ಇದೆ, ಕೊನೆಯವರೆಗೆ ಮಿಸ್ ಮಾಡಿಬಿಡಿ. ಮನೆಯವರೆಲ್ಲ ಮಕ್ಕಳೆಲ್ಲ ಕುತ್ಕೊಂಡು ನೋಡಿ. ಇಂಥ ಕತೆ ನಿಮ್ಗೆ ಎಲ್ಲಿ ಸಿಗಲ್ಲ. ಒಂದು ಅದ್ಭುತವಾದ ಅಮೇಝಿಂಗ್ ಕತೆ ಹೇಳ್ತೀನಿ, ಬರ್ರಿಲ್ಲ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀವಿ. ನೀವು? ಅದ್ಭುತ, ಭಾಳ ಖುಷಿ ಆಯಿತು ನಿಮ್ಮ ಅಂಗಡಿಗೆ ನಾನು ಭೇಟಿ ನೀಡಿದ್ದು. ಆ್ಯಕ್ಚುಲಿ ಬದುಕಿನ ಬುತ್ತಿಯಲ್ಲಿ ಈ ಥರ ಶೃಂಗಾರದ ಮತ್ತು ಬಂಗಾರದ ವಿಡಿಯೋ ಫಸ್ಟ್ ಟೈಮ್ ಅನ್ಸುತ್ತೆ. ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯಾಕಂದ್ರೆ ಹೆಣ್ಣು ಮಕ್ಕಳ ಲೋಕ, ಇಲ್ಲೆಲ್ಲ ಬರೀ ಹೆಣ್ಮಕ್ಳು ಕಾಣಿಸ್ತಾ ಇದ್ದೀರಿ. ಪ್ರಶ್ನೆಗಳು ಏನು ಕೇಳ್ತೀನೋ ಗೊತ್ತಿಲ್ಲ ಅಂದ್ರೆ ನೀವೇ ಅಡ್ಜಸ್ಟ್ಮೆಂಟ್ ಮಾಡಿ ಹೇಳ್ರಿ. ನನಗೆ ಭಾಳ ಇಂಪಾರ್ಟೆಂಟ್, ನಿಮ್ಮ ಪರಿಚಯ ಮಾಡಿಸ್ಕೊಳ್ಳೋಣ ಫಸ್ಟ್. ನನ್ನ ಹೆಸರು ಕಮಲ ಅಂತ. ಕಮಲ. ನಾವು ಈ ವ್ಯಾಪಾರ ಸ್ಟಾರ್ಟ್ ಮಾಡಿ ಒಂದು 10 ವರ್ಷ ಆಯಿತು. 10 ವರ್ಷ ಆಯಿತು ಅಂದ್ರೆ ಅದ್ಭುತ. ಇದೇ ಜಾಗನಾ? ಇದೇ ಜಾಗ ಅಲ್ಲ, ಇನ್ನೊಂದು ಮನುವನ ಅಂತ ಇದೆ ಇಲ್ಲೇನೆ, ವಿಜಯನಗರನೇ. ಸೊ ಅಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ ನಾವು. ಇದು ಇವಾಗ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿ ಎಲ್ಲ ಆದ್ಮೇಲೆ ಇಲ್ಲಿಗೆ ಶಿಫ್ಟ್ ಆಗಿ ನಾವು 4 ಇಯರ್ಸ್ ಆಯ್ತು. ನೀವೇ ಮಾಡಿದ್ದು? ನಾವೇ ಸ್ವಂತವಾಗಿ ಮಾಡಿದ್ದು. ಇದೇನು ಹಿಂಗೆ ಕಾಣಿಸ್ತಾ ಇದೆಯಲ್ಲ, ದೊಡ್ಡ ಸ್ತ್ರೀ ಗುಂಪು, ಇದನ್ನೆಲ್ಲ ಕಟ್ಕೊಂಡು ನೀವು ಇದನ್ನ ನಡೆಸ್ತಾ ಇದೀರಿ? ಓ ಅದ್ಭುತ. ಹಂಗಾದ್ರೆ ನನಗೊಂದು ಬಹಳ ಖುಷಿ ವಿಚಾರ ಏನಂದ್ರೆ, ಒಂದಿಷ್ಟು ಹಳೆ ಇದನ್ನ ಮಾತಾಡೋಣ. ಯಾಕೆಂದ್ರೆ ಹೇಗೆ ಶುರುವಾಯ್ತು? ಈಗಂತೂ ಬಿಡಿ, ಇದು ಎಲ್ಲರ ಗಮನಕ್ಕೂ ಬಂದಿರುತ್ತೆ, ಜಗಮಗ ಲೈಟು, ಜನ, ವ್ಯಾಪಾರ ಅಂತ. ಇದು ಹಿಂದೆ ಹೇಗೆ ಶುರುವಾಯ್ತು ಮೇಡಮ್? ಇದು ಹಿಂದೆ ಏನಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ತುಂಬಾ ಐಡಿಯಾ ಇತ್ತು ಸರ್, ಪ್ಲಾನ್ ಇತ್ತು. ಬಟ್ ಏನ್ ಮಾಡ್ಬೇಕಂತ ಐಡಿಯಾ ಇಲ್ಲ. ಓಕೆ. ಸೊ ಫಸ್ಟ್ ನಮ್ ಜರ್ನಿ ಸ್ಟಾರ್ಟ್ ಆಗಿದ್ದು ಒಂದು ಪ್ರಾವಿಜನ್ ಸ್ಟೋರ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಪ್ರಾವಿಜನ್ ಸ್ಟೋರ್ ಇಂದ? ಯಾವ ಏಜ್ ಅಲ್ಲಿ ಅದು? ಅದು ನನಗೆ ಒಂದು 23 ಇಯರ್ಸ್. ಓಕೆ. ಏನು ಓದಿದಿರಿ? ನಂದು SSLC. SSLC ಆದ ತಕ್ಷಣ ಬಿಸ್ನೆಸ್ಸಿಗೆ ಶುರು ಮಾಡಿದ್ರಿ? ಆದ ತಕ್ಷಣ ಇಲ್ಲ, ಆದ್ಮೇಲೆ ಸ್ವಲ್ಪ ಹಂಗೆ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಫ್ರೆಂಡ್ ಜೊತೆಲೆಲ್ಲ ಇದ್ದು, ಆಮೇಲೆ ಒಂದು ಅವೇರ್ನೆಸ್ ಬರುತ್ತೆ ನಮ್ಗೆ. ಒಂದು ಏಜ್ ಆಯ್ತು, ಏನಾದ್ರೂ ಮಾಡ್ಬೇಕು, ಇನ್ನೂ ಓಡಾಡಬಾರ್ದು ಅಂತ. ಆ ಟೈಮಲ್ಲಿ ಏನ್ ಮಾಡ್ಬೇಕಂತ ಗೊತ್ತಿಲ್ದಿರ ಫಸ್ಟ್ ಪ್ರಾವಿಜನ್ ಸ್ಟೋರ್ ಸ್ಟಾರ್ಟ್ ಮಾಡಿ. ಓಕೆ. ಅಲ್ಲಿ ಗೊತ್ತಾಯ್ತು ನಿಮ್ಗೆ ವ್ಯಾಪಾರದ ಗುಟ್ಟು ಹೇಗೆ? ಸ್ವಲ್ಪ ಅಂದ್ರೆ ನಮ್ಮ ತಾಯಿದು ಸ್ವಲ್ಪ ಹಿನ್ನೆಲೆ ಬಂದು ವ್ಯಾಪಾರದವರು. ಮೂಲ ಯಾವ ಊರು? ಮೂಲ ಮಂಡ್ಯ. ನಿಮ್ ತಂದೆ ತಾಯಿ ಅಲ್ಲಿಂದ ಬೆಂಗಳೂರು ಶಿಫ್ಟ್ ಆಗಿದ್ದು? ಅಲ್ಲಿಂದ ಶಿಫ್ಟ್ ಆಗಿರೋದು. ಓಕೆ. ಅಂದ್ರೆ ನಾನು ಹುಟ್ಟಿ ಬೆಳೆದಿರೋದಲ್ಲ ಇಲ್ಲೇ. ತಂದೆ ತಾಯಿದಿರ ಮೂಲ ಬಂದ್ಬಿಟ್ಟು ಮಂಡ್ಯ. ಓಕೆ.
ಹಂಗಾಗಿ ವ್ಯಾಪಾರ ನಂಟು ಬೆಳೀತು. ನಮ್ಮ ಅದಂಗೆ ನಮ್ಮ ಇಂಟ್ರೆಸ್ಟ್ ಬತ್ತು ಏನಂತ ಗೊತ್ತಿಲ್ಲ. ಆ ಟೈಮಲ್ಲಿ ನನಗೆ ಕೆಲಸ ಎಲ್ಲೂ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ನಾವೇನಷ್ಟು ಸ್ವಂತ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇವರು ನಮ್ಮ ಜೊತೆಲಿ ಅವತ್ತಿಂದ ನಮ್ಮ ಜೊತೆಲೇ ಇದೆ. ದೊಡ್ಡ ಜನ ಇವರು ಅವ್ರು ಆಗ್ಬೋದು, ಇವರೆಲ್ಲ ನಾವು ಒಂದು ಟೀಮು. ಹೌದಾ? ಅವಾಗಿಂದ ನಮ್ಮ ಜೊತೆಲೇ ಇದ್ದಾರೆ. ಓಹೋ, ಫ್ರೆಂಡ್ಸ್ ಇವರೆಲ್ಲ ನಮ್ಮ. ಸೂಪರ್. ಓಕೆ. ಹಾಂ, ಎಲ್ಲ ಸೇರಿ ಅಂದರೆ ಇನ್ವೆಸ್ಟ್ಮೆಂಟ್ ಆಗ್ಬೋದು, ಐಡಿಯಾಸ್ ಆಗ್ಬೋದು, ಎಲ್ಲ ನಂದು. ನನ್ನ ಜೊತೆಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇರೋರು ಇವರೆಲ್ಲ. ಪ್ರಾವಿಷನ್ ಸ್ಟೋರ್ ಇಂದ ಹೇಗೆ ಇದು ಇಲ್ಲಿಗೆ ಶಿಫ್ಟ್ ಆಯ್ತು? ಆಮೇಲೆ ಪ್ರಾವಿಷನ್ ಸ್ಟೋರ್ ಮಾಡಿದಾಗ ನಮಗೆ ಅನ್ನಿಸ್ತು ಇನ್ನೂ ಏನಾದರೂ ಬೇರೆ ಮಾಡ್ಬೋದಲ್ಲ ಅಂತ. ಈ ಫಸ್ಟೇ ಈ ಐಡಿಯಾ ಇತ್ತು. ಸೊ ಇದಕ್ಕೆ ಇನ್ವೆಸ್ಟ್ಮೆಂಟು ನಮ್ಮ ಹತ್ರ ಅಷ್ಟೊಂದು ಇರಲಿಲ್ಲ ಆ ಟೈಮಲ್ಲಿ. ಸೊ ಇದೆಲ್ಲ ಇಂಟೀರಿಯಲ್ಲೇ ತುಂಬ ಕಾಸ್ಟ್ಲಿ ಮಾಡಿಸ್ಬೇಕು, ನೆಕ್ಗಳು ಒಳ್ಳೆ ಡಿಸೈನ್ಗಳು ಇಡಬೇಕು, ಆ ಥರ ಜ್ಯುವೆಲ್ಸ್ ಎಲ್ಲ ಇಡಬೇಕು. ಅಷ್ಟು ಐಡಿಯಾನೂ ಇರಲಿಲ್ಲ, ಅಷ್ಟು ಇನ್ವೆಸ್ಟ್ಮೆಂಟು ಇರಲಿಲ್ಲ ನಮ್ಮ ಹತ್ರ ಆ ಟೈಮಲ್ಲಿ. ಸೊ ಆ ಪ್ರಾವಿಷನ್ ಸ್ಟೋರ್ ನಡ್ಸ್ಕೊಂಡು ಹೋಗ್ತಾ ಇದ್ದ. ಆಮೇಲೆ ಇಲ್ಲ ಏನಾದರೂ ಬೇರೆ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಮತ್ತೆ ಇದನ್ನ ಸ್ವಲ್ಪ ಸರ್ವೆ ಮಾಡ್ಕೊಂಡು ಬಂದವು ಈ ಕೆಲಸದ ಬಗ್ಗೆ. ಕಾಮನ್ ಆಗಿ ಒಂದು ಪ್ರಶ್ನೆ ಬರುತ್ತೆ, ಅದು ಮುಂಚೆನೆ ಕೇಳ್ಬಿಡ್ತೀನಿ. ಹೆಣ್ಮಕ್ಳಿಗೆ ಎದಕ್ಕೆ ಬೇಕಪ್ಪ ಗೊಡವೆ? ಒಂದು ವಯಸ್ಸಿಗೆ ಬರ್ತಾರೆ, ವಿದ್ಯಾಭ್ಯಾಸ ಆಗುತ್ತೆ, ಮದುವೆ ಮಾಡೋಣ, ಅವ್ರು ಬೇರೆ ಮನೆಗೆ ಹೋಗ್ತಾರೆ, ಅವ್ರು ಏನು ಮಾಡೋಕ್ಕಾಗಲ್ಲ ಅನ್ನೋದೊಂದಿರುತ್ತೆ ಅವ್ರ ಮನೆಯಿಂದ. ಅದು ಕಾಮನ್ ಆಗಿ ಎಲ್ಲರೂ ಹೇಳೋದು ಅದೇ ಅಲ್ವಾ? ನಿಮ್ಗೆ ಆ ಥರದ್ದು ಒತ್ತಡ ಇಲ್ವಾ? ಹೇಗೆ ಇದನ್ನ ನಾನು ಮಾಡ್ತೀನಿ ಹಾಗೆ? ಬಟ್ ಮನೇಲಿ ಅದ್ರ ಬಗ್ಗೆ ಆಬ್ವಿಯಸ್ಲಿ ಹೇಳೇ ಹೇಳ್ತಾರಲ್ಲ. ಹೌದು, ಮನೇಲಂತೂ ಪೇರೆಂಟ್ಸ್ ಹೇಳೇ ಹೇಳ್ತಾರೆ. ಸೊ ನಮ್ದೊಂದು ಇಷ್ಟ ಇರುತ್ತಲ್ಲ, ಸೊ ಅದಕ್ಕೆ ನಮ್ಮ ತಂದೆ ತಾಯಿದ್ರು ಯಾರು ಅಡ್ಡ ಬರಲಿಲ್ಲ. ಸರಿ ಏನೋ ಮಾಡ್ತಾ ಇದ್ದಾರೆ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಎಂಕರೇಜ್ ಮಾಡಿ, ಅವ್ರ ಕೈಲಿ ಏನಾಗುತ್ತೋ ಅದು ಸಹಾಯ ಮಾಡಿ ನಮಗೆ ನಮ್ಮ ಬೆನ್ನಿಂದ ನಿಂತ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ. ಸೂಪರ್, ಅದ್ಭುತ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಪ್ಪ ಮೊದಲು. ಇಲ್ಲ ಅಂದ್ರೆ ನೀವು ಇಷ್ಟು ಸಮೂಹವನ್ನು ಬೆಳೆಸಕ್ ಸಾಧ್ಯ ಇದು ಬೆಳೆಸಕ್ ಆಗ್ತಾರಲ್ಲ. ಓಕೆ. ಆಮೇಲೆ ಇಂಥ ಏರಿಯಲ್ಲಿ ಎಲ್ಲ ಬಂದು ಕೂತ್ಕೋಬೇಕು ಅಂದಾಗ ನಮ್ಮಂಥವ್ರೆಲ್ಲ ಸ್ವಲ್ಪ ಇಷ್ಟು ಬೇಗ ಇಂಥ ಏರಿಯಲ್ಲಿ ಬಂದು ಕೂತ್ಕೊಳ್ಳೋಕೆ ಆಗಲ್ಲ. ಸೊ ಗಾಡ್ ಬ್ಲೆಸ್ಸಿಂಗ್ ಪ್ಲಸ್ ನಮ್ಮ ವರ್ಕ್ ಎಲ್ಲ ಕಸ್ಟಮರ್ಸ್ಗೆ ಇಷ್ಟ ಆಗಿ ನಾವು ಇಲ್ಲಿ ಬಂದು ಕೂತಿದ್ದೀವಿ ಇವತ್ತು. ಎಷ್ಟು ಸರಳವಾಗಿ ಹೇಳ್ಬಿಟ್ರಿ, ಅಷ್ಟು ಈಸಿಯಾಗಿರಲ್ಲ. ಹೆಂಗೆ ಮೊದಲು ಸ್ಟಾರ್ಟಿಂಗ್ ಸ್ಟೆಪ್ ಹೇಗಿತ್ತು? ಹೇಗೆ ಶುರು ಮಾಡಿದ್ರಿ? ಇಲ್ಲಿಗೆ ಬಂದ್ರಿ? ನಾನು ಫಸ್ಟ್ ಮನುವನಲ್ಲೇ ಇದು ಇಮಿಟೇಷನ್ ಸ್ಟಾರ್ಟ್ ಮಾಡಿದ್ದೆ ಸರ್. ಅಲ್ಲಿ ಸ್ಟಾರ್ಟ್ ಮಾಡಿದೆ. ಅಂದರೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಆಗ್ಬೋದು, ಇಷ್ಟೆಲ್ಲ ಐಟಮ್ಸ್ಗಳು ಇರಲಿಲ್ಲ ಅಲ್ಲಿ. ತೀರಾ ಬಜೆಟಲ್ಲಿ ನಮ್ಮ ಹತ್ರ ಒಂದು ಸಿಂಪಲ್ ಇಂಟೀರಿಯಲ್ ಮಾಡಿಸಿ ಅದರಲ್ಲಿ ಸ್ಟಾರ್ಟ್ ಮಾಡ್ದೋ. ಸೊ ಕಸ್ಟಮರ್ ರೆಸ್ಪಾನ್ಸ್ ಚೆನ್ನಾಗಿತ್ತು ನಮಗೆ. ಕಸ್ಟಮರ್ ಚೆನ್ನಾಗಿ ರೆಸ್ಪಾಂಡ್ ಇತ್ತು. ಆಮೇಲೆ ನಮ್ಮದು ಸರ್ವಿಸ್ ಚೆನ್ನಾಗಿತ್ತು. ಅವತ್ತೇನು ಇನ್ವೆಸ್ಟ್ಮೆಂಟ್ ಹಾಕಿದ್ವು ಅದಕ್ಕೆ ಅಷ್ಟು ಏನು ವ್ಯಾಪಾರ ಆಗಬೇಕು ಆಗ್ತಾಯಿತ್ತು. ಅವಾಗಲೇ ಒಂದು ಒಳ್ಳೆ ಬಿಸ್ನೆಸ್ ಆಗ್ತಿತ್ತು ನಮಗೆ. ಸೊ ಆದ್ರೆ ನಮ್ಮ ಹತ್ರ ಐಟಮ್ ಕಮ್ಮಿ ಇತ್ತು. ಇನ್ನೂ ಕಸ್ಟಮರ್ ಕೇಳೋರು, ನಮ್ಗೆ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡಿರಲಿಲ್ಲ. ಇನ್ನೂ ವೆರೈಟೀಸ್ ಅಂದರೆ ಇದರಲ್ಲಿ ಏನಾಗುತ್ತೆ ಅಂದರೆ ಸರ್, 1000 ವೆರೈಟೀಸ್ ಇದ್ರು ಇನ್ನೂ ಒಂದಿಲ್ವಾ ಅಂತ ಕೇಳ್ತಾರೆ. ಅಷ್ಟು ಬಂದ್ಬಿಟ್ಟಿದೆ ಇವಾಗ ಡಿಸೈನ್ಸ್ಗಳು ಇದರಲ್ಲಿ. ಸೊ ಅವಾಗ ನಾವೇನು ಹಂಗೆ ಡೆವಲಪ್ ಆಗಿ ಮತ್ತೆ ನಿಧಾನಕ್ಕೆ ಅಲ್ಲಿಂದ ಒಂದು ಬಟ್ಟೆ ಅಂಗಡಿ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಒಂದೇ ಇದ್ದರೆ ನಾವು ಇನ್ನೂ ಮೂವ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಒಂದು ಪ್ಲ್ಯಾನ್ ಮಾಡಿ ಸ್ವಲ್ಪ ಫೈನಾನ್ಸ್ ಮಾಡೋರು ಇವರು ಸ್ವಲ್ಪ ಹೆಲ್ಪ್ ತೊಗೊಂಡು, ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಸ್ವಲ್ಪ ಹೆಲ್ಪ್ ತೊಗೊಂಡು ಬಟ್ಟೆ ಅಂಗಡಿ ಸ್ಟಾರ್ಟ್ ಮಾಡ್ದೋ. ಅದು ಫಸ್ಟ್ ಇಲ್ಲಿ ವಿಜಯನಗರಲ್ಲಿ ಸ್ಟಾರ್ಟ್ ಮಾಡಿದ್ದು ಬಟ್ಟೆ ಅಂಗಡಿ. ಅದು ಚೆನ್ನಾಗಿ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು ನಮಗೆ. ಅವಾಗ ನೀವು 3 ಜನ ಇದ್ರೆ? ಅವಾಗಲೂ ನಾವು 3 ಜನ ಪ್ಲಸ್ ನಮ್ಮ ಸಿಸ್ಟರ್ ನಮ್ಮ ಜೊತೆಲೇ ಇದ್ದಾರೆ. ಅವ್ರು ಇವಾಗ ಬಟ್ಟೆ ಅಂಗಡಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಎಲ್ಲ ಸೇರಿ ಸ್ಟಾರ್ಟ್ ಮಾಡೋದು ಚೆನ್ನಾಗಿ ಕ್ಲಿಕ್ ಆಯಿತು. ಸೊ ನೆಕ್ಸ್ಟು ಇದು ನಂಗೆ ಆಫರ್ ಬಂತು ಶಾಪ್. ಸೊ ಇಮ್ಮಿಡಿಯೇಟ್ಲಿ ಅಲ್ಲಿಂದ ಶಾಪ್ ಇಲ್ಲಿ ನಾನು ಶಿಫ್ಟ್ ಮಾಡಿಕೊಂಡು, ಇದು ಒಳ್ಳೆ ಹೈ ಬಜೆಟ್ ಶಾಪ್ ಇದು. ಅಂದರೆ ಇನ್ವೆಸ್ಟ್ಮೆಂಟು ಅದೇ ಥರ ಇತ್ತು ಇಲ್ಲಿಗೆ. ಸೊ ಎಲ್ಲ ಹೆಲ್ಪ್ ಮಾಡಿದ್ರು. ಅಂದರೆ ನಾನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಿದ್ದೆಲ್ಲ ನಮ್ಮ ಫ್ಯಾಮಿಲಿಲಿ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಎಲ್ಲ ಗಮನಿಸಿದ್ರು. ಕೊಟ್ಟರೆ ವೇಸ್ಟ್ ಆಗೋಲ್ಲ, ಏನೋ ಒಂದು ಮಾಡ್ತಾರೆ ಅನ್ನೋ ಥರ ಎಲ್ಲರಿಗೂ ಐಡಿಯಾ ಇತ್ತು. ಆಮೇಲೆ ಈ ಬಿಲ್ಡಿಂಗ್ ಓನರು ಕೂಡ ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಕೊಟ್ಟರು. ಮೇಡಮ್ ಏನು ಹೇಳ್ತಾರೆ ಇದಕ್ಕೆ? ಲಕ್ಷ್ಮೀ ಬೊಂಬೆ. ಲಕ್ಷ್ಮೀ ಸೆಟ್. ಲಕ್ಷ್ಮೀ ಪೂಜೆಗೆ ಜಾಸ್ತಿ ಯೂಸ್ ಮಾಡ್ತಾರೆ ಸರ್. ಲಕ್ಷ್ಮೀ ಪೂಜೆಗೆ ಜಾಸ್ತಿ ನಿಮ್ದು ರೆಡಿಮೇಡ್ ಹಿಂಗೆ ಸಿಕ್ಬಿಡುತ್ತೆ? ರೆಡಿಮೇಡ್ ಸಿಗಲ್ಲ, ನಾವು ರೆಡಿ ಮಾಡಿರೋದು. ನೀವು ರೆಡಿ ಮಾಡಿರೋದು? ಸಪ್ರೇಟ್ ಇರೋದು ಇದು. ಬೊಂಬೆನೂ ಸಪ್ರೇಟ್ ಬರುತ್ತೆ, ಎಲ್ಲ ಫುಲ್ ಸಪ್ರೇಟ್ ಇರೋದು, ಎಲ್ಲ ಸ್ಪೇರ್ ಇರುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫುಲ್ ಸೆಟ್ ಹಂಗೆ ಕೊಡ್ತೀವಿ, ತಗೊಂಡೋಗಿ ಕುಂಡಿಸೋದು ಅಷ್ಟೇ ಕೆಲಸ, ಪೂಜೆ ಮಾಡೋದಷ್ಟೇ. ಏನಿಲ್ಲ. ಏಪ್ಪ ಎಷ್ಟು ಇದಕ್ಕೆ? ಇದು 5000 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಸ್ಟಾರ್ಟ್ ಆಗುತ್ತೆ. ಹಿಂಗೆ ರೆಡಿ ಮಾಡಿ ಕೊಟ್ಬಿಡ್ತೀರಾ? ಇದು ರೆಡಿ ಮಾಡಿರೋದು ನೀವೇ? ಹೌದು ಸರ್. ನಿಮ್ಮ ಹೆಸರು? ನನ್ನ ಹೆಸರು ಜಯಶ್ರೀ. ಓಕೆ. ನೀವು ಅವರು ಫ್ರೆಂಡಾ? ಹೌದು ಸರ್. ಯಾವಾಗಿಂದ? ಸ್ಕೂಲ್ ಡೇಸ್ ಇಂದಾನೆ ಫ್ರೆಂಡ್ಸ್. ಹೇಳಿ, ನಿಮ್ಗೆ ಇದ್ರ ಭಾಗಿಯಾಗಿದ್ದಕ್ಕೆ ಎಷ್ಟು ಖುಷಿ ಇದೆ? ಹೇಗೆ? ತುಂಬಾ ಖುಷಿ ಇದೆ ಸರ್. ತುಂಬಾ ಖುಷಿ ಇದೆ. ಆಕ್ಚುಲಿ ಇಲ್ಲಿ ಜೊತೆ ಇಲ್ಲ ಅಂದ್ರೆ ಇದೆಲ್ಲ ಮಿಸ್ ಮಾಡ್ಕೊಂಡ್ಬಿಡ್ತಾ ಇದೆ ನಾನು ಅಲ್ವಾ? ಸೀರಿಯಸ್ಲಿ. ಹೆಂಗೆ ನೀವೀಗ ಆದ್ಮೇಲೆ ಮದುವೆ ಆದ್ಮೇಲೆ ಅವ್ರವ್ರ ಗಂಡನ ಮನೆಗೆ ಹೋಗಿ ಬೇರೆ ಆಗ್ಬಿಡ್ತಾರ, ಮತ್ತೆ ಒಂದಾಗಿದ್ದೆ ಹೇಗೆ ನೀವು? ಅವಾಗಿಂದ ಬೇರೆ ಆಗೇ ಇಲ್ಲ ಸರ್, ಒಂದಾಗೇ ಇದ್ದೀವಿ. ಅಯ್ಯೋ ಶಿವನೇ, ಹೆಂಗದು ಅಂತ?
ಹಾಗಾದ್ರೆ ತುಂಬಾ ಇಂಟ್ರೆಸ್ಟ್ ಇತ್ತಲ್ಲ ಬಿಸ್ನೆಸ್ ಅಲ್ಲೂ, ಅವ್ರಿಗೂ ಇಂಟ್ರೆಸ್ಟ್ ಸಪೋರ್ಟ್ ಮಾಡ್ಬೇಕು ಅನ್ನೋ ಆಸೆ ಇತ್ತು, ನನಗೂ ಏನಾದ್ರು ಮಾಡ್ಬೇಕು ಅಂತ ಆಸೆ ಇತ್ತು. ಹಾಗಾಗಿ ಇಬ್ರು ಜೊತೆ ಸೇರ್ಕೊಂಡು ಮಾಡ್ತಾ ಇದ್ವಿ. ಇದು ನೀವು ಇದು ಎಲ್ಲಿ ಕಲ್ತೀರಿ ಇದನ್ನ? ಸರ್ ಅದು ಕಸ್ಟಮರ್ ಕೇಳ್ತಾರಲ್ಲ, ನನಗೆ ಅನಿಸ್ತಾ ಇತ್ತು ಏನಾದ್ರು ಮಾಡಬೇಕು, ಡಿಫ್ರೆಂಟ್ ಆಗಿ ಏನಾದ್ರು ಟ್ರೈ ಮಾಡಬೇಕು ಅಂತ. ಹಂಗಾಗಿ ಬಂತು ಅಷ್ಟೇ, ಎಲ್ಲೂ ಕಲ್ತಿಲ್ಲ, ಎಲ್ಲಿ ಟ್ರೈನಿಂಗ್ ಎಲ್ಲೂ ಹೋಗಿಲ್ಲ ಸರ್. ನೀವೇ ಓನ್? ಹೌದು ಸರ್. ಓ, ಈಗ ಅದಕ್ಕೆ ಬೇಕಾಗಿದ್ದು ಇಷ್ಟು ಮೆಟೀರಿಯಲ್ ಹಾಕಿಲ್ಲ, ಅದನ್ನ ಅದು ಅಷ್ಟೇ, ಕಸ್ಟಮರ್ ಕೇಳ್ತಾರೆ ಇನ್ನ ಚೆನ್ನಾಗಿರೋದು ಒಡವೆ ಹಾಕಿರೋ ಫಿಕ್ಸ್ ಆಗಿರೋದು ಇಲ್ವಾ ಅಂತ ಕೇಳ್ತಾರೆ. ನಾವೇ ಒಡವೆ ಹಾಕಿ ಇನ್ನ ಏನಾದ್ರು ವೆರೈಟೀಸ್ ಏನಾದ್ರು ಡಿಸೈನ್ ಮಾಡಿ ಹಾಕಿರ್ತೀವಿ, ಹಂಗಾಗಿ ಅವ್ರು ಇಷ್ಟಪಡ್ತಾರೆ ಅವಾಗ. ಇಲ್ಲಿ ಏನು ಅಂತಂದ್ರೆ ಬೇರೆ ತರದ ಕಸ್ಟಮರ್ ಏನೇನು ಕೇಳ್ತಾರೆ ಅದನ್ನೆಲ್ಲ ನೀವು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಈಗ ಎಕ್ಸಾಂಪಲ್ ಮಾಂಗಲ್ಯ ಸರ ಬರ್ತಾರೆ, ಅವ್ರಿಗೆ ಮಾಂಗಲ್ಯ ಫಿಕ್ಸ್ ಮಾಡ್ಬೇಕು, ಅಯ್ಯೋ ಎಲ್ಲೋ ಹೋಗ್ಬೇಕು ಅಂತ ಅನ್ಕೊಂತಾ ಇರ್ತಾರೆ. ಹಂಗಾಗಿ ಅದನ್ನು ನಾನೇ ಕಲ್ತೆ, ಎಲ್ಲೂ ಹೋಗ್ಬಾರ್ದು ನಮ್ಮ ಹತ್ರನೇ ಬರ್ಬೇಕು ಅಂತ ನಾನೇ ಕಲ್ತೆ ಅದನ್ನು. ಓಕೆ, ನಿಮ್ ಕಸ್ಟಮರ್ ಒಂದ್ಸಲ ಒಳಗೆ ಬಂದ್ರೆ ಅವ್ರಿಗೆ ಏನು ಹುಡ್ಕೊಂಡು ಹೋಗ್ಬಾರ್ದು. ಹೌದು ಸರ್. ಓಕೆ, ಸೂಪರ್. ಇದು ಎಲ್ಲಿಂದ ಸ್ಫೂರ್ತಿ ನಮ್ಮ ಹೆಣ್ಮಕ್ಳಿಗೆ ಒಂಚೂರು ಕೊಡ್ರಪ್ಪ ಎಲ್ಲ? ಯಾಕೆ ಅಂದ್ರೆ ಏನು ಮಾಡಿದ್ರೆ ಬೇಕಾದಷ್ಟು ಕೆಲಸ ಇದೆ ಅಲ್ವಾ? ಹಂಗಾದ್ರೆ ಮೈಂಡಲ್ಲಿ ಏನಾದ್ರು ಮಾಡ್ಬೇಕಂದ್ರೆ ಮುಂದೆ ಹೋಗ್ಬೇಕು ಸರ್. ಅಯ್ಯೋ ಮಾಡಿದ್ರೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಆದ್ಮೇಲೆ ನೋಡ್ಬೇಕು, ಫಸ್ಟು ಮುಂದಕ್ಕೆ ಹೋದ್ರೇನೆ ಗೊತ್ತಾಗೋದು. ಮನೆಯಲ್ಲೇ ಕುಂತ್ಕೊಂಡ್ರೆ ಗೊತ್ತಾಗಲ್ಲ ಅದು. ಏನು ನೋಡಿ ಅಂತೀರಾ? ಮಾಡಿ ನೋಡ್ಬೇಕು, ಏನೇ ಮಾಡಿದ್ರು ಮಾಡಿ ನೋಡ್ಬೇಕು ಫಸ್ಟು. ಅದು ನಿಜ ನೀವು ಹೇಳೋದು. ಸುಮ್ಮನೆ ಮಾತಾಡ್ತಾ ಇದ್ರಿ ಏನಾಗೋದಿಲ್ಲ. ಮಾತಾಡ್ತಾ ಇರ್ತಾರೆ, ಅಯ್ಯೋ ಅದು ಮಾಡ್ಬಿಡ್ಬೇಕಾಯ್ತು, ಇದು ಮಾಡ್ಬೇಕಾಯ್ತು, ಏನು ಮಾಡಕ್ ಬಿಟ್ಟಿಲ್ಲ. ನೀವೇ ಹೋಗ್ಬೇಕು, ನುಗ್ಗಿ ಹೋಗ್ಬೇಕು ಅಷ್ಟೇನೆ. ಯಾರು ಹಿಡಿದಿಲ್ಲ ನಿಮ್ಮನ್ನ, ಸುಮ್ಮನೆ ನೀವು ನಾವು ನಿಲ್ಲಿಲ್ಲ, ಎಲ್ಲೂ ಸ್ಟಾಪ್ ಆಗಿಲ್ಲ ನಾವು. ಓಕೆ, ಭಾಳ ಅದ್ಭುತವಾಗಿ ಇದೆ. ಭಾಳ ಖುಷಿ ಆಯ್ತು ನಿಮ್ಮ ಜರ್ನಿ ಕೇಳಿ. ನಿಜಕ್ಕೂ ಏನ್ರಿ ಎಲ್ಲಿಂದ ಎಲ್ಲಿಗೆ ಶುರುವಾಗಿ ಗೆಳತಿಯರು ಇನ್ನೂ ಸೇರ್ಕೊಂಡು ನೀವು ಇದ್ದೀರು ಇಲ್ಲ, ಅದು ಭಾಳ ಖುಷಿ ವಿಚಾರ. ಓಕೆ, ಕೊಡ್ತೀನಿ. ಹೆಂಗಿದೆ ಸರ್ ಮೇಡಮ್ ಅವ್ರು? ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಏನದು ನೀವು ತೊಗೊಂಡಿದ್ದು ಈಗ? ಅಡಿಕೆ ಅಡಿಕೆ ಸರ. ಹೌದಾ? ಎಷ್ಟು ದಿವಸದ ಕನಸಿದು ನಿಮ್ದು? ಸುಮಾರು 30 ವರ್ಷದ ಕನಸು. 30 ವರ್ಷದ ಕನಸು? 3 ದಿನದ ಕನಸು. ಚಿನ್ನದ ಹಾಕೊಳಕ್ಕಾಗಲ್ವಲ್ಲ ಇವಾಗ, ಅದಕ್ಕೆ ಇದೇ ಹಾಕೊಂಡ್ಬೇಕು. ಅಲ್ಲ, ಇದು ಏನು ಕಡಿಮೆ? ನಾನು ನಿಜಕ್ಕೂ ಹಂಗೆ ಅನ್ಕೊಂಡೆ, ಚಿನ್ನದಕ್ಕಿಂತ ಏನು ಡಿಫ್ರೆನ್ಸ್ ಇದೆ ಮೇಡಮ್ ಇದು? ಅಲ್ಲ, ಡಿಫ್ರೆನ್ಸ್ ಏನಿಲ್ಲ. ಡಿಫ್ರೆನ್ಸೇ ಕಾಣಲ್ಲ. ಡಿಫ್ರೆನ್ಸ್ ಏನಿಲ್ಲ. ಯಾರು ಕಂಡಿಡಿಯೋಕೆ ಆಗಲ್ಲ ಸರ್. ಇದು ತಗೊಂತಾ ಇದ್ದೀರಾ? ಹೌದು. ಗೋಲ್ಡ್ ಅಂತಾನೆ ಹೇಳ್ತಾನೆ ಹೊರತು ಯಾರು ಕಂಡಿಡಿಯೋಕೆ ಆಗಲ್ಲ. ಓಕೆ, ಆಚಾರ್ಯಗಳಿಗೆ ಕಂಡಿಡಿಯೋದು ಇದ್ರೆ ಸಾಕಪ್ಪ. ಏನಾಗ್ಬೇಕಾಗಿದೆ? ಯಾರು ಏನು ಚೆಕ್ ಮಾಡಿಸಿ ಏನು ಮಾಡೋದಾಗಿದೆ? ಇವಾಗೆಲ್ಲ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿದೆಯಲ್ಲ. ಅಲ್ಲ, ಇವತ್ತಿನ ಕಾಲ ಹೆಂಗ್ ಬಂದಿದೆ ಅಂದ್ರೆ, ನೀವು ಗೋಲ್ಡ್ ಇದ್ರೆ ಮನೆಗೆ ಹಿಡಿಯೋದನ್ನ ಇಂಥದ್ದು ಹಾಕೊಂಬನ್ನಿ ಹೊರಗಡೆ ಅಂತ. ಹೌದು, ಅದಕ್ಕೆ ಅಲ್ವಾ? ಓಕೆ, ಸೂಪರ್. ಏನು ಸರ್ ಚಾನ್ಸ್ ಹೊಡೆದ್ಬಿಟ್ರಲ್ಲ ನೋಡಿ ಸರ್. ಗೋಲ್ಡ್ಗಾದ್ರೆ ಎಷ್ಟು ಖರ್ಚು ಮಾಡೋಕಾಯ್ತು ಸರ್? ಇಷ್ಟಕ್ಕೆ 3 ಲಕ್ಷ ಆಯ್ತು. 3 ಲಕ್ಷ. ಈಗ ಎಷ್ಟಕ್ಕೆ ಮುಗೀತು ನಿಮ್ದು? ಸುಮಾರು 1000 ರೂಪಾಯಿ ಮುಗಿದೋಯ್ತು. 1000 ರೂಪಾಯಿದಲ್ಲಿ ಮುಗಿದೋಯ್ತು. ಇದು ಒಂಚೂರು ನಮ್ಮ ಕಸ್ಟಮರ್ ಹೇಳಿ. ಸುಮಾರು ಜನ ಹಿಂಗ್ ಬೇಡಿಕೆ ಇರುತ್ತೆ ಸರ್ ಹೆಣ್ಮಕ್ಳದು, ಅದಕ್ಕೆ ಕೇಳಿದೆ. ಗೊತ್ತಾಯ್ತು. ಭಯಂಕರ ಜಾಂಡ್ರ ನಿಮ್ಮ ಯಜಮಾನ್ರು ಅವರೇ ಹಿಂಗೆ ಕರ್ಕೊಂಬಂದ್ರ? ಗೋಲ್ಡ್ ಕೊಡಿಸ್ತೀನಿ ಅಂತ ಕರ್ಕೊಂಬಂದ್ರ? ಗೋಲ್ಡ್ ಕೊಡಿಸ್ತೀನಿ ಅಂತ ಅಲ್ಲ, ಆರ್ಟಿಫಿಷಿಯಲ್ ಕೊಡಿಸ್ತೀನಿ ಅಂತ. ಮೇಡಮ್ ಹೇಳಿ, ನಿಜಕ್ಕೂ ಏನು ಅನ್ಸುತ್ತೆ ಇದು ನಿಮಗೆ? ಇದರಲ್ಲಿ ಎಷ್ಟು ಕಲರ್ ಇದೆ? ತಕ್ಕ ಮಟ್ಟಿಗೆ ಹಾಕೋಬೋದು. ಗೋಲ್ಡ್ ಅಂತೂ ಹಾಕೊಳಕ್ಕಾಗಲ್ಲ. ಇರೋದ್ರಲ್ಲಿ ಇದ್ರನ್ನ ಹಾಕೊಂಡು ಫಂಕ್ಷನ್ಗಳಿಗೆ ಹೋಗಿ ಬರ್ಬೋದು ಅಲ್ವಾ? ಆಮೇಲೆ ಖುಷಿ ಅನ್ನೋದು ನಮ್ಮ ಒಳಗಡೆ ಇದೆ. ಹೌದು ಅಲ್ವಾ? ಯಾರನ್ನೋ ಖುಷಿ ಪಡಿಸ್ಬೇಕಾಗಿಲ್ಲ, ಯಾರನ್ನ ಖುಷಿ ಪಡ್ಸಕ್ಕಾಗಲ್ಲ, ನಮ್ಮ ಖುಷಿ ನಾವೇ ಪಡ್ಬೇಕು. ಬೆಸ್ಟ್. 1000 ರೂಪಾಯಿದಲ್ಲಿ ಮುಗಿದೋಯ್ತು. 3 ಲಕ್ಷದ ವ್ಯವಹಾರ. ಅಷ್ಟೇ. ಈಗ ಸ್ಟಾರ್ಟಿಂಗ್ ಎಷ್ಟು ಹಾಕಿದ್ರಿ ನೀವು ಬಿಸ್ನೆಸ್ಗೆ ಹಣ? ಇದ ಸರ್ ಬಟ್ಟೆಯಿಂದನೇ ಶುರು ಮಾಡೋಣ. ಬಟ್ಟೆದು ಸರ್ ಸ್ಟಾರ್ಟಿಂಗು ಒಂದು 25 ಲಕ್ಷದಲ್ಲಿ ಸ್ಟಾರ್ಟ್ ಆಗಿತ್ತು. 25 ಲಕ್ಷ. ಇವಾಗ ಏನಾಗಿದೆ, ಹೋಗ್ತಾ ಹೋಗ್ತಾ ಇನ್ನೂ ಡಿಮ್ಯಾಂಡ್ ಕಸ್ಟಮರ್ ಕೇಳ್ತಾ ರಿಕ್ವೈರ್ಮೆಂಟ್ಗೆ ಎಲ್ಲ ಇದಾಗಿ ಇವಾಗ ಒಂದು ಅವರೇಜ್ ಒಂದು 40 ಲ್ಯಾಕ್ಸ್ ಪ್ಲಸ್ ಇರ್ಬೋದು. ಈಗ ಅಲ್ಲಿ ಇನ್ವೆಸ್ಟ್ಮೆಂಟ್ 40 ಲ್ಯಾಕ್ಸ್. ಇನ್ವೆಸ್ಟ್ಮೆಂಟ್ 40 ಲ್ಯಾಕ್ಸ್. ಇದು ಈ ಶಾಪ್ ಅವರೇಜ್ ಸರ್. ಇದೆಲ್ಲ ಇಂಟೀರಿಯರ್ ಪ್ಲಸ್ ಅಡ್ವಾನ್ಸು ಮತ್ತು ಎಲ್ಲ ವೆರೈಟೀಸ್ ಐಟಮ್ಸ್ ಎಲ್ಲ ಲೆಕ್ಕ ಹಾಕೊಂಡ್ರೆ ಇದು ಒಂದು 60 ಪ್ಲಸ್ಸೇ ಬರುತ್ತೆ. ಓಹ್,
60+ ಕಡಿಮೆ 1 crore ಮೇಲೆ ಹೌದು. ನೀವು ಇನ್ವೆಸ್ಟ್ಮೆಂಟ್ 1,20,00,000 ನಿಮಗೆ ಮೇಲ್ಮೇಲೆ ಮೇಲ್ಮೇಲೆ ಇದೆ. ನೀವು ಒಬ್ಬರೇ ದುಡಿದು ನೀವೇ ದುಡಿದು ಆಗಿ ಇನ್ನೊಂದು ಹೇಳ್ಬೇಕಂದ್ರೆ ಕೋವಿಡ್ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ನನಗೆ. ಅಂದ್ರೆ ಸ್ವಲ್ಪ ಬಿಸ್ನೆಸ್ ಎಲ್ಲ ಡಲ್ ಆಯ್ತು. ಆಮೇಲೆ ಇಲ್ಲಿ ರೋಡ್ ಎಲ್ಲ ಸ್ವಲ್ಪ ಕಟಿಂಗ್ಸ್ ಮಾಡಿದೆ. ಅಂದ್ರೆ ಇದರಲ್ಲಿ ಅಂಡರ್ ಪಾಸ್ ಶಾಪ್ಗಳಾಗಿದೆ. ಇವಾಗ ರೋಡ್ ಸೈಡ್ ವ್ಯಾಪಾರಿಗಳು ಇರ್ತಾರಲ್ಲ, ಬೀದಿ ಬದಿ ವ್ಯಾಪಾರಿಗಳು, ಅವರಿಗೆಲ್ಲ ಕೆಳಗಡೆ ಶಾಪ್ ಆಗಿದೆ. ಸೊ ಆ ಟೈಮಲ್ಲೂ ನಮಗೆ ಸ್ವಲ್ಪ ಬಿಸ್ನೆಸ್ ಏಟ್ ಬಿದ್ದಿತ್ತು. ಅದರಲ್ಲೂ ಕೂಡ ನಮಗೆ ರೆಗ್ಯುಲರ್ ಕಸ್ಟಮರ್ ಇದ್ರಿಂದ ನಾವು ಸ್ವಲ್ಪ ಚೇತರಿಸ್ಕೊಂಡ. ಅಂದರೆ ಇವಾಗ ಸರ್ವಿಸ್ ಅದೇ ಥರ ಕೊಡ್ತಾ ಇದ್ದೋ, ಐಟಮ್ ಅದೇ ಥರ ಕೊಡ್ತಾ ಇದ್ದೋ, ರೈಟಲ್ಲಿ ಅವ್ರಿಗೆ ಅದೇ ಥರ ಕಾಂಪ್ರಮೈಸ್ ಇಷ್ಟಪಟ್ಟು ತೊಗೊಂಡೋಗೋರು ಕಸ್ಟಮರ್. ಸೊ ಅವರೆಲ್ಲ ಇದ್ದಿದ್ದಕ್ಕೆ ನಾವು ಇಷ್ಟು ಬೆಳ್ಕೊಂಡು ಇಲ್ಲಿ ತನಕ ಬರೋಕ್ಕಾಯ್ತು. ಎಷ್ಟು ವರ್ಷದ ಜರ್ನಿ ಇದು? 10 years ಆಯಿತು ಸರ್. 10 yearsಗೆ 1,20,00,000 ನಿಮ್ಮ ಕಣ್ಣಿಗೆ ಬಂಡವಾಳ ಕಾಣಿಸ್ತಾ ಇದೆ, ಬಿಸ್ನೆಸ್ ನಡೀತಾ ಇದೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನ ಎಲ್ಲ ಇದರಲ್ಲಿ ಮಾಡಿದ್ದೀರಿ. ನಮ್ಮ ಜೀವನ ಎಲ್ಲ ನಾವು ಇದನ್ನೇ ನಂಬ್ಕೊಂಡು ಬದುಕ್ತಾ ಇರೋದು ಅಲ್ವಾ? ಬಹಳ ಖುಷಿ ಆಗೋದೇನಂದ್ರೆ ನಿಮ್ಮ ಫ್ರೆಂಡ್ಸ್ ಸುಮಾರು ಕುಟುಂಬಗಳಲ್ಲಿ ಬದುಕ್ತಾ ಇದ್ದಾರೆ. ಹೌದು, ಸುಮಾರು ಜನ ಇದ್ದಾರೆ. ಓಕೆ, ಎಲ್ಲರಿಗೂ ಕೆಲಸ ಇದೆ. ಪ್ಲಸ್ ಅವ್ರಿಗೂ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ನೋಡ್ಕೊತೀವಿ. ಎಲ್ಲ ಥರನೂ ನಮ್ಗೆ ಅವರು ಚೆನ್ನಾಗಿ ಅದೇ ಥರ. ಅಂದರೆ ಇವಾಗ ಕೆಲವು ಟೈಮ್ ಕಸ್ಟಮರ್ ಇರ್ತಾರೆ 8:30 ಹೋಗೋರು 9 ಗಂಟೆ 9:30 ಆದರೂ ಇರ್ತಾರೆ, ನಮಗೋಸ್ಕರ ಇರ್ತಾರೆ. ಸೊ ಆ ಥರ ನಮಗೆಲ್ಲ ಸಪೋರ್ಟ್ ಬೆನ್ನೆಲುಬಾಗಿ ನಿಂತಿರೋದಕ್ಕೆ ನಾವು ಇದೆಲ್ಲ ನೆಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಾಗಿ ಈ ರೀಟೇಲ್ ಬಿಸ್ನೆಸ್ಸಲ್ಲಿ ಸರ್ ಹೆವಿ ರಿಸ್ಕ್ ಇದೆ. ಈಗ 10 ಗಂಟೆ ತನಕ ಇರ್ತಾರೆ, ನಾವು ಮಾಡಲೇಬೇಕು. ಎಲ್ಲ ಹೋಗ್ತಾರೆ, ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಶಾಪ್ಗಳು, ನಾವು ಹೋಗಲ್ಲ. ಒಂದು ಕಸ್ಟಮರ್ ಬಂದು ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಕೊಟ್ಬಿಟ್ಟೆ ಹೋಗೋದು. ಇವತ್ತು ಬಿಸ್ನೆಸ್ ಡೆವಲಪ್ ಆಗಿದೆ, ಇಲ್ಲ ನಾನು ಕೊಡಲ್ಲ, ಡೋರ್ ಹಾಕೊಂಡು ಇಲ್ಲ, ಅವ್ರು ಕೊಟ್ಬಿಟ್ಟು ಏನಿದೆ ಮುಗಿಸ್ಬಿಟ್ಟೆ ನಾವು. ಓಕೆ, ಏನು ತೊಗೊಳಕ್ಕೆ ಬಂದಿದ್ದೀರಿ? ಸುಮ್ಮನೆ ನೋಡೋಣ ಅಂತ ಬಂದ್ವಿ. ಸುಮ್ಮನೆ ನೋಡೋಣ ಅಂತ ಬಂದ್ರಿ? ಹಂಗಾರೆ ಏನೋ ಪ್ಲ್ಯಾನ್ ಇರುತ್ತೆ. ಹಾಂ, ಸರ ತಗೊಳ್ಳೋಣ ಅಂತ ಬಂದ್ರಿ. ಓಕೆ, ಹಾಂ. ಯಾವಾಗಲೂ ಬರ್ತಾ ಇರ್ತೀರಿ ಇಲ್ಲಿ ನೀವು? ಇದೇ ಫಸ್ಟ್ ಟೈಮ್ ಬಂದಿರೋದು. ಏನು ಅನ್ಸುತ್ತೆ ಇದನ್ನೆಲ್ಲ ಕಲೆಕ್ಷನ್ಸ್ ನೋಡಿ? ನೋಡಿದ್ರೆ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ. ಹಾಂ, ಇನ್ನೂ ಬರ್ತಾ ಇರ್ಬೇಕು ಯಾವಾಗಲೂ ಅನ್ಸುತ್ತೆ. ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕು ಅನ್ನೋದೇ ಕನ್ಫ್ಯೂಷನ್ ಅಲ್ಲ? ಕನ್ಫ್ಯೂಸ್ ಆಗುತ್ತೆ. ಹಾಂ, ಮತ್ತೆ ಒಂದು ಸೆಲೆಕ್ಟ್ ಮಾಡಿದ್ದೀರಿ ನೀವು? ತಗೊಂಡಿದ್ದೀನಿ. ಬಳೆ ಸರ, ಹಾಂ, ಮಣಿ ಸರ ಎಲ್ಲ ತಗೊಂಡಿದ್ದೀನಿ. ಹಾಂ. ಹೇಳಿ, ಇವತ್ತಿನ ಕಾಲದಲ್ಲಂತೂ ಗೋಲ್ಡ್ ಅಂತೂ ತೊಗೊಳಕ್ಕಾಗಲ್ಲ. ಹಾಗಂತ ಇದು ಗೋಲ್ಡು ಅಲ್ಲ ಅಂತ ಏನಲ್ಲ, 1 ಗ್ರಾಮ್ ಆ್ಯಡ್ ಆಗಿದೆ ಅಲ್ವಾ? ಗೋಲ್ಡ್ ಇರೋರೇನೆ ಜಾಸ್ತಿ ಹಾಕೋದು ಇವಾಗ. ಓ, ಇದು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ರಿ ನೀವು. ಹಾಂ, ಗೋಲ್ಡ್ ಇರೋರೇನೆ ದೊಡ್ಡವರೇ ಜಾಸ್ತಿ ಹಾಕೋದು ಬಡವರಿಗಿನ್ನ. ಹಾಂ, ಅಂದ್ರೆ ನಮ್ಮ ಕಲ್ಪನೆ ಏನಿರುತ್ತೆ ಅಂದ್ರೆ ಅವ್ರು ಹಾಕಿದ್ದೆಲ್ಲ ಗೋಲ್ಡು ಅಂತ ಅನ್ಕೊಂತಾರೆ. ಬಡವ್ರು ನಿಜವಾಗ್ಲೂ ಗೋಲ್ಡ್ ಹಾಕಿದ್ರಿ ಇದು ಹೌದು ಅಲ್ಲ ಅನ್ನೋದು ಅನುಮಾನ ಜನಕ್ಕೆ. ನಾವು ಚಿನ್ನ ಹಾಕೊಂಡ್ರು ಅದು ಇದ್ದಾಳೆ ಅಂತ ಅಂತಾರೆ. ಹಾ, ದೊಡ್ಡವರು ಒಂದು ಮಣಿ ಸರ ಹಾಕೊಂಡ್ರು ಏನೋ ಮುತ್ತಿಂದು ಅದು ಚೆನ್ನಾಗಿದೆ ಒರಿಜಿನಲ್ ಅಂತಾರೆ. ಓಹೋ, ಹಂಗೆ ಅದಕ್ಕೆ ಸಿಂಪಲ್ ಆಗಿ ಮುಗಿಸ್ಬೇಡ ಅಂತ ಅಲ್ವಾ? ಇಲ್ಲಿ ಚಿನ್ನದ ಹಾಕೊಳಕ್ ಆಗ್ಲಿಲ್ಲ ಅಂದ್ರು ಎಲ್ಲಾರ ತರ ನಾವು ಇರ್ಬೇಕಲ್ವಾ? ನಮ್ಮ ಕೈಲಿ ಯಾವ್ದು ಆಗುತ್ತೆ ಅದನ್ನ ತಗೊಳ್ಳೋದು ಅಷ್ಟೇ. ಹಾಂ, ಆಮೇಲೆ ಇಲ್ಲಿ ಇನ್ನೊಂದು ಹೇಳ್ತಿದ್ರು, ನಿಮಗೆ ಡಿಸೈನಿಗೆ ಬೇಕು ಅಂದ ಡಿಸೈನ್ಗೆ ಅಳತೆಗೆ ಮಾಡಿಕೊಡ್ತಾರೆ ಅಂತ. ಮಾಡ್ಕೊಡೋದು, ಕೇಳಿದ್ರೆ ಮಾಡ್ಕೊಡ್ತಾರೆ ಅಲ್ವಾ? ಇದು ಇರೋದೇ ತಗೋಬೇಕಂತ ಏನಿಲ್ಲ. ಹಾಂ, ಇದು ಇಷ್ಟ ಆಗಿಲ್ಲ ಅಂದ್ರೆ ನಿಮಗೆ ಇಷ್ಟ ಬಂದಿದ್ದು ಮಾಡಿಸ್ಬೋದು ಅಂತ. ಓಕೆ, ಡಿಸೈನ್ ಮಾಡ್ಕೊಡಿ ಅಂತಂದ್ರೆ. ಹೆಣ್ಮಕ್ಳಿದಾರ ನಿಮ್ಮ ಮಕ್ಕಳು? ಮಕ್ಕಳಿದ್ದಾಳೆ. ಎಷ್ಟು ಜನ? ಒಬ್ರು. ಅವ್ರಿಗೆ ಏನು ಕೊಡಿಸಿದಿರಿ ಇಲ್ಲಿ ನೀವು? ಇನ್ನು ಇಲ್ಲ, ಈಗ ಬಂದಿರೋದು ಹೊಸದಾಗಿ. ಇನ್ಮೇಲೆ ಕರ್ಕೊಂಬರ್ತೀವಿ. ಇನ್ಮೇಲೆ ಹಂಗಾರೆ ತಗೋತೀರಿ ಎಲ್ಲ? ಹಾಂ, ಹಂಗಾದ್ರೆ ಎಲ್ಲ ಹೆಣ್ಮಕ್ಳಿಗೆ ಹೇಳ್ಬಿಡಿ, ಹಾಂ, ಗೋಲ್ಡು 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 ಅಂತ. ಈಗಂತೂ ಗಗನಕ್ಕೆ ಹೋಗಿದೆ, ಅದನ್ನೇನು ಮುಟ್ಟಕ್ಕಾಗಲ್ಲ. ನಮ್ದು ಅಂಗಡಿ ಇದೆ, ಬಟ್ಟೆ ಅಂಗಡಿ. ಇವಾಗ ನಮಗೆ ಬರೋ ಕಸ್ಟಮರ್ನೆಲ್ಲ ನಾವು ಇಲ್ಲಿ ಕಳಿಸ್ತೀವಿ. ಓ, ಇಬ್ರದ್ದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ದು? ಸೂಪರ್ ನೀವು. ನಾವು ಬೆಳೆದು ಎಲ್ಲರನ್ನು ಬೆಳೆಸಬೇಕಲ್ಲ ಸರ್. ಹಂಗೆ. ಹೌದು, ಇವಾಗ ನಾವು ಹೋಗಿದ್ದು ಚೆನ್ನಾಗಿದೆ, ನೀವು ಹೋಗಿ ತಗೊಳ್ಳಿ ಅಂತ ಅಂಗಡಿ ಹೆಸರು ಕಾರ್ಡ್ ಎಲ್ಲ ಕೊಟ್ರೆ ಅವರು ಬಂದು ತಗೊಂತಾರೆ. ಎಲ್ಲಿದೆ ನಿಮ್ದು ಅಂಗಡಿ? ಹೆಂಗ್ ನಡೀತಾ ಇದೆ? ಪರವಾಗಿಲ್ಲ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? 8 ವರ್ಷ ಆಯ್ತು. 8 ವರ್ಷದಿಂದ ಚೆನ್ನಾಗಿ ನಡೀತಾ ಇದೆಯಾ? ಪರವಾಗಿಲ್ಲ. ಓ, ಅದ್ಭುತ. ಓಕೆ, ಇಬ್ರು ವ್ಯಾಪಾರಸ್ಥರು ಸೇರಿದ್ದೀರಿ. ನನಗೆ ಭಾಳ ಸೋಜಿಗ ಅಂತ ಅನ್ಸುತ್ತೆ, 1 ಗ್ರಾಮ್ ಗೋಲ್ಡ್ ಅಂತ ಹಾಕಿದಿರಿ. ಏನದು ಆ್ಯಕ್ಚುಲಿ 1 ಗ್ರಾಮ್ ಗೋಲ್ಡ್ ಅಂತ? ಸರ್, ಇವಾಗ ಬೆಸ್ಟ್ ಈ ಆರ್ಟಿಫಿಷಿಯಲ್ ಜ್ಯುವೆಲ್ರಿಯಲ್ಲಿ ಯಾವುದು ಬೆಸ್ಟ್ ಇದೆ, ಒಳ್ಳೆ ಕ್ವಾಲಿಟಿ ಯಾವುದಿದೆ ಅದನ್ನ 1 ಗ್ರಾಮ್ ಗೋಲ್ಡ್ ಅಂತ
ಹೇಳ್ತಾರೆ. ಹೌದಾ? ಇದರಲ್ಲಿ ಏನಾಗುತ್ತೆ ಅಂದ್ರೆ ನಾರ್ಮಲ್ ಇಂದನೂ ಬರುತ್ತೆ, 100 ರೂಪಾಯಿದು 50 ರೂಪಾಯಿದು. ಇವಾಗ ನಿಮಗೆ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಸೇಲ್ ಮಾಡ್ತಾರೆ. ಸೊ ಆ ಐಟಮ್ ಬೇರೆ, ಈ ಕ್ಯಾಟಗರಿ ಐಟಮೇ ಬೇರೆ. ಇದನ್ನೆಲ್ಲ ಪ್ರೀಮಿಯಂ ಅಂತ ಹೇಳ್ತಾರೆ. ಈ ಪ್ರೀಮಿಯಂ ಏನಾಗುತ್ತೆ, ಇದೆಲ್ಲ ಬಂದು 1 ಗ್ರಾಮ್ ಕ್ಯಾಟಗರಿಗೆ ಸೇರ್ಕೊಳ್ಳುತ್ತೆ. ನಾವು ಇದನ್ನ ಧರಿಸಿದ್ರೆ 1 ಗ್ರಾಮ್ ಗೋಲ್ಡ್ ಧರಿಸಿದಂಗೆ, ಗೋಲ್ಡ್ ಧರಿಸ್ದಂಗೆ ಪ್ಲಸ್ ಪ್ರೀಮಿಯಂ ಕಾಣಿಸುತ್ತೆ ನಮಗೆ. ವ್ಯತ್ಯಾಸ ಕಾಣಿಸಲ್ಲ, ವ್ಯತ್ಯಾಸ ಕಾಣಿಸಲ್ಲ, ಸೇಮ್ ಗೋಲ್ಡ್ ಇದ್ದಂಗೆ ಇರುತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಾ, ಇದರಲ್ಲಿ ಯಾವ್ದಾದ್ರು ನಿಮ್ಗೆ ಆರ್ಟಿಫಿಷಿಯಲ್ ತರ ಅನ್ಸಲ್ಲ, ಎಲ್ಲ ರಿಯಲಿಸ್ಟಿಕ್ ಆಗೇನೆ ಇರುತ್ತೆ. ಡಿಸೈನು ಅದೇ ತರ ಮಾಡ್ತಾರೆ. ಇದೇನ್ ನೀವೇ ತಯಾರಿಸ್ತಾರಾ ಅಥವಾ ಬೇರೆ ಕಡೆ ಇಲ್ಲ, ಕೆಲವು ಬೀಡ್ಸ್ ಇದು ನೋಡಿ ಸರ್, ಇದೆಲ್ಲ ಬೀಡ್ಸ್ ಸರಗಳೆಲ್ಲ ಏನಿದೆ ಅದೆಲ್ಲ ನಾವು ರೆಡಿ ಮಾಡ್ತೀವಿ ಕೈಯಿಂದ. ಇನ್ನು ಇದೆಲ್ಲ ನಾವು ರೆಡಿ ಪರ್ಚೇಸ್ ಮಾಡೋದು. ಅದೆಲ್ಲ ನೀವೇ ರೆಡಿ ಮಾಡಿದ್ದೀವಿ? ಇದೆಲ್ಲ ರೆಡಿ, ಇದು ರೆಡಿ ಬರುತ್ತೆ. ಇದರಲ್ಲಿ ಕೆಲವು ಸರಗಳೆಲ್ಲ ಬರುತ್ತೆ, ಕಸ್ಟಮರ್ ಕೇಳ್ತಾರೆ ನಮ್ಗೆ ಈ ಡಿಸೈನ್ ಬೇಕು, ಈ ಡಿಸೈನ್ ಬೇಕು ಅಂತ. ಅದೆಲ್ಲ ನಾವು ರೆಡಿ ಮಾಡಿ ಕೊಡ್ತೀವಿ. ನಿಮ್ಗೆ ಯಾವ ತರದ್ದು ಡಿಸೈನ್ ಬೇಕಂತ ಕೇಳಿದ್ರು ನೀವು ರೆಡಿ ಮಾಡಿ? ಈ ತರ ಬೀಡ್ಸ್ ಸರಗಳಲ್ಲಿ ಯಾವ್ದು ಬೇಕಾದ್ರೂ ರೆಡಿ ಮಾಡ್ಕೊಡ್ತೀವಿ. ನೋಡಿ ಅಲ್ಲಿ ಇದೆಲ್ಲ, ಅದೆಲ್ಲ ಬೀಡ್ಸ್ ಸರಗಳೇ. ಮತ್ತೆ ಇಲ್ಲೆಲ್ಲ ಇದೆಲ್ಲ, ಇದೆಲ್ಲ ಈ ತರ ಯಾವುದೇ ಕೇಳಿದ್ರು ನಾವು ರೆಡಿ ಮಾಡಿ ಕೊಡ್ತೀವಿ ಐಟಮ್ಸ್ ಅವ್ರಿಗೆ. ಈಗ ಹೊರಗಡೆ ಒಂದು ಬೋರ್ಡ್ ನೋಡಿದೆ, ನಾವು ಇದನ್ನ ಬಾಡಿಗೆಗೂ ಕೊಡ್ತೀವಿ ಅಂತ. ಹೌದು ಸರ್, ಆಭರಣಗಳು ನಮ್ಮ ಹತ್ರ ಬಾಡಿಗೆಗಿದೆ. ಈ ಮದುವೆಗಳಿಗೆ ಬ್ರೈಡಲ್ ಸೆಟ್ ಅಂತ ಹೇಳ್ತಾರೆ, ಅಂದ್ರೆ ಕಂಪ್ಲೀಟ್ ಸೆಟ್ ಬರುತ್ತೆ. ಅದೆಲ್ಲ ನಾವು ಬಾಡಿಗೆಗೂ ಕೊಡ್ತೀವಿ. ಇದು 1 ದಿವಸದ್ದು 2 ದಿವಸದ್ದು 1 ದಿನ 2 ದಿನ ಹೆಂಗ್ ಕೊಡ್ತೀರಿ ಅದನ್ನ? ಹೇಗೆ ಸರ್, ಅದು ನಮ್ಮ ಅದು ಡಿಪೆಂಡ್, ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟೋನ್ ಐಟಮ್ಸ್ ಬರುತ್ತೆ, ಅದ್ರಲ್ಲಿ ಹ್ಯಾಂಟಿಕ್ ಬರುತ್ತೆ, ಆಮೇಲೆ ವಿಕ್ಟೋರಿಯನ್ ಪಾಲಿಶ್ ಅಂತ ಬರುತ್ತೆ, ಕುಂದನ್ ಐಟಮ್ ಬರುತ್ತೆ. ಕಸ್ಟಮರ್ ಡಿಪೆಂಡ್ ಯಾವ ಸೆಲೆಕ್ಟ್ ಮಾಡ್ತಾರೋ ಅದ್ರ ಮೇಲೆ ರೈಟ್ ಫಿಕ್ಸ್ ಮಾಡ್ತೀವಿ. ಅದನ್ನ ಧರಿಸೋದು ಅವರೇ ಮತ್ತೆ ವಾಪಸ್ ತಂದು ಕೊಡ್ಬೇಕಾ ಅಥವಾ ನೀವು ಯಾರಾದ್ರೂ ಹೋಗ್ತೀರಾ? ಇಲ್ಲ, ಅವರೇ ತಗೊಂಡ್ ಬರ್ತಾರೆ. ಅವರೇ ತಗೊಂಡ್ ಬರ್ತಾರೆ, ಇಲ್ಲೇ ಬಂದು ಅವರು ಬುಕ್ಕಿಂಗ್ ಮಾಡಿ ಹೋಗ್ತಾರೆ. ಸೊ ಫಂಕ್ಷನ್ ಮುಗಿದ್ಮೇಲೆ ನಮ್ಗೆ ರಿಟರ್ನ್. ಓಕೆ. ಇದೆಲ್ಲ ಒರಿಜಿನಲ್ ಹೈದರಾಬಾದ್ ಪರ್ಲ್ ಸರ್. ಇದೆಲ್ಲ ಹೈದರಾಬಾದ್ ಎಲ್ಲ ಒಂದೊಂದು ಲೈನ್ ಲೆಕ್ಕ ಬರುತ್ತೆ. ಈ ತರ ಒಂದ್ ಲೈನ್ಗೆ ಇಷ್ಟ ಅಂತ ಇರುತ್ತೆ. ಸೊ ಅವ್ರು ತಗೊಂಡು ಅವ್ರಿಗೆ ಬೇಕಾದಂತ ರೀತಿ ಡಿಸೈನ್ಸ್ಗಳು ಮಾಡಿಸ್ಕೋತಾರೆ. ಓಕೆ. ಅದಕ್ಕೆ ಬಹಳ ಡಿಮಾಂಡ್ ಇದ್ದಂಗೆ. ಬಹಳ ಡಿಮ್ಯಾಂಡ್ ಇದೆ ಬೀಡ್ಸ್ ಐಟಮ್ಸ್ಗೆ, ಇವಾಗ ಬಹಳ ಡಿಮ್ಯಾಂಡ್ ಇದೆ. ಮತ್ತೆ ನೆಕ್ಸ್ಟ್ ನೋಡಿ, ಇದೆಲ್ಲ ಗ್ಯಾರಂಟಿ ಚೈನ್ಗಳು. ಇದೆಲ್ಲ 6 ತಿಂಗಳು ಗ್ಯಾರಂಟಿ ಇರುತ್ತೆ. ಇದೆಲ್ಲ ಪ್ಯೂರ್ ಬ್ರಾಸಲ್ ರೆಡಿ ಮಾಡಿರೋಂಥದ್ದು, ಪ್ಲಸ್ ಮೈಕ್ರೋ ಪ್ಲೇಟಿಂಗ್, ಪಾಲಿಶಿಂಗ್ ಎಲ್ಲ. ಆಮೇಲೆ ಇದೆಲ್ಲ ನೋಡಿ, ಈ ಪಾಲಿಶ್ ಅಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಕಸ್ಟಮರ್ಗೆ ಇಚ್ಚಿಂಗ್ ಆಗೋದು, ಅಲರ್ಜಿ ಆಗೋದು, ಅದೆಲ್ಲ ಯಾವ್ದು ಪ್ರಾಬ್ಲಮ್ ಇಲ್ಲ, ಆಗಲ್ಲ. ಎಂತವ್ ಬೇಕಂತ ಹಾಕೊಂಡ್ರೆ ಇಚಿಂಗ್ ಪ್ರಾಬ್ಲಮ್ ಆಗುತ್ತೆ. ಕೆಲವು ಇದ್ರಲ್ಲಿ ಲೋಕಲ್ ಎಲ್ಲ ಬರುತ್ತಲ್ಲ, ಸೊ ಅದನ್ನೇ ನಾನು ನಿಮ್ಗೆ ಅವಾಗಲೇ ಹೇಳಿದ್ದು ಪ್ರೀಮಿಯಂ ಅಂತ. ಸೊ ಇದೆಲ್ಲ ಬಂದು ಪ್ಯೂರ್ಲಿ ಮೈಕ್ರೋ ಪ್ಲೇಟಿಂಗ್ ಬಂದೇ ಒಳ್ಳೆ ಪ್ಲೇಟಿಂಗ್ ಇರುತ್ತಿದೆಲ್ಲ. ಅಂದ್ರೆ ನಿಮ್ಗೆ ಇದರಲ್ಲಿ ಅಲ್ಪ ಪ್ರಮಾಣದಲ್ಲಿ ಗೋಲ್ಡ್ ಮಿಕ್ಸ್ ಇದ್ದೇ ಇರುತ್ತೆ. ಸೊ ಅವಾಗ ನಿಮ್ಗೆ ಸ್ಕಿನ್ ರ್ಯಾಷಸ್ ಆಗೋದು, ಅಲರ್ಜಿ ಆಗೋದು, ಇಚ್ಚಿಂಗ್ ಆಗೋದು, ಅದೆಲ್ಲ ಯಾವುದು ಪ್ರಾಬ್ಲಮ್ ಬರಲ್ಲ ಇದರಲ್ಲಿ. ಸೋ ಗುಡ್. ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಗೊತ್ತಿಲ್ದಂಗೆ ಏನೇನು ಹಾಕೊಂಡು ಮತ್ತೆ ಪ್ರಾಬ್ಲಮ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಸರ್ ನೋಡಿ, ಇದೆಲ್ಲ ಮಾಟಿಗಳು, ಸ್ಟೋನ್ ಮಾಟಿ ಇದೆ, ಹ್ಯಾಂಟಿಕ್ ಇದೆ, ಪರ್ಲ್ ಇದೆ, ಎಲ್ಲ ಮಿಕ್ಸಿಂಗ್ ಮಾಟಿ. ನೋಡಿ ಇದೆಲ್ಲ ಜಡೆಬಿಲ್ಲೆ. ಕಸ್ಟಮರ್ಗೆ ಇವಾಗೆಲ್ಲ ಮದ್ವೆ ಸೀಸನ್ ಚೆನ್ನಾಗಿ ಹೋಗುತ್ತೆ. ಇದೆಲ್ಲ ಜಡೆಬಿಲ್ಲೆಗಳು, ಇದೆಲ್ಲ ಎಷ್ಟು ಚಂದ ಐತ್ರಿ ಇದು. ಜಡೆಬಿಲ್ಲೆ. ಸೂಪರ್. ಆಮೇಲೆ ಉಂಗ್ರಗಳಿದೆ, ಇಯರಿಂಗ್ಸ್, ಮ್ಯಾಚಿಂಗ್ ಇಯರಿಂಗ್ಸ್ಗಳು ಕಸ್ಟಮರ್ಗೆ ಬೇಕಾದಂತ. ನೋಡಿ ಇಲ್ಲೆಲ್ಲ ಕಡ, ಬ್ಯಾಂಗಲ್ಸು, ಕಡ, ಮತ್ತೆ ಸ್ಯಾರಿ ಬ್ರೌಚಸ್ಸು, ಪೆಂಡೆಂಟ್ಸು, ಆಮೇಲೆ ನಕ್ಷಿ ಬ್ಯಾಂಗಲ್ಸ್ ಇವಂತೂ ಅದ್ಭುತವಾಗಿದೆ. ನಕ್ಷಿ ಬ್ಯಾಂಗಲ್ಸ್ ಇದೆಲ್ಲ. ಆಮೇಲೆ ನೋಡಿ ಇದೆಲ್ಲ ಗ್ಯಾರಂಟೆಡ್ ಬಳೆಗಳು. ಇದೆಲ್ಲ ಇದು ಎಲ್ಲ ಗ್ಯಾರಂಟೆಡ್, ಪ್ಲಸ್ ಇದು ಕಲರ್ ವೇರಿಯೇಷನ್ ಬರುತ್ತೆ. ಇದು ಡಿಫ್ರೆನ್ಸ್. ಇದೆಲ್ಲ ನೋಡಿ ಎಲ್ಲಷ್ಟು ಗೋಲ್ಡ್ ಪ್ಲೇಟಿಂಗ್ ಬಳೆಗಳು. ಇದೆಲ್ಲ ಕಣ್ಣಿಗೆ ತೋರ್ಸಕ್ ಬಂದ್ರೆ ಹಾಕೊಂಡ್ರೆ ಗ್ಯಾರಂಟಿ ಸೆಲೆಕ್ಟ್ ಆಗ್ಬಿಡ್ತೀವಿ. ಸೆಲೆಕ್ಟ್ ಮಾಡ್ತಾರೆ ಕಂಪಲ್ಸರಿ. ಸೂಪರ್. ಇದೆಲ್ಲ ಫುಲ್ಲು ಎಲ್ಲ ಗ್ಯಾರಂಟಿ ಬಳೆಗಳು. ಪ್ಲಸ್ ನೋಡಿ ಇದೆಲ್ಲ ಸ್ಟೋನ್ ಬ್ಯಾಂಗಲ್ಸ್ಗಳು, ಎಲ್ಲ ಸ್ಟೋನ್ ಬ್ಯಾಂಗಲ್ಸ್ಗಳು. ಇವಾಗೆಲ್ಲ ಈ ತರ ಸಿಲ್ವರ್ದು ಸ್ಯಾರಿ, ಗೌನು, ಯಾವ್ದಕ್ ಬೇಕಾದ್ರೂ ಮ್ಯಾಚ್ ಆಗುತ್ತೆ. ಈ ತರ ಕಾಸ್ಟ್ಯೂಮ್ ತಕ್ಕನಂಗೆ ಇದೆಲ್ಲ ಕಲರ್ಸ್ಗಳು. ಇದೆಲ್ಲ ನೋಡಿ ಸರ್, ಇದೆಲ್ಲ ಬಂದು ಜಡಾವ್ ಅಂತ ಹೇಳ್ಬಿಟ್ಟು ಪ್ಯೂರ್ ಗೋಲ್ಡ್ಗೆಲ್ಲ ಯೂಸ್ ಮಾಡ್ತಾರೆ. ಈ ಜಡಾವ್ ಅಂತ ಹೇಳ್ಬಿಟ್ಟು ಐಟಮ್ಸ್. ಸೊ ಅದನ್ನ ಯೂಸ್ ಮಾಡಿರೋದೇ ಬ್ರಾಸ್ ಮೇಲೆ ಜಡಾವ್ ಯೂಸ್ ಮಾಡಿರೋದು. ಜಡಾ ಕುಂದನ್ ಅಂತ ಹೇಳ್ಬಿಟ್ಟು ಗ್ಯಾರಂಟಿನೇ ಇವೆಲ್ಲ. ಎಲ್ಲ ಗ್ಯಾರಂಟಿ ಐಟಮ್ಸೇ. ನೋಡಿ ಇದೆಲ್ಲ ನೋಡಿ ನಿಮ್ಗೆ ಇದು ಅಷ್ಟೇ, ಎಲ್ಲ ಕವರಿಂಗ್ ಐಟಮ್ಸ್. ಎಲ್ಲ ಬಾಳಿಕೆ ಚೆನ್ನಾಗಿ ಬರುತ್ತೆ. ಸೇಮ್ ನಿಮ್ಗೆ ಗೋಲ್ಡ್ ತರನೇ ಬರುತ್ತೆ. ಸ್ವಲ್ಪ ಟ್ರೆಡಿಷನಲ್ ಲುಕ್ ಇಷ್ಟಪಡೋರು ಸ್ವಲ್ಪ ಇದೆಲ್ಲ ಇಷ್ಟಪಡ್ತಾರೆ. ಇದೆಲ್ಲ ಸರ್ ಒಂದು 1100 ಬಹಳ ದಿವಸ ಆಯ್ತು ಕೇಳ್ತಿದ್ರು. ಕೊಡ್ಸ್ಬಿಡಿ, ಹೇಳಕ್ ಹೋಗ್ಬಿಡ್ರಿ. ಮತ್ತೆ ನಾನು ಸುಮ್ಮನೆ ಪ್ಯಾಕ್ ಮಾಡಿ. ನೀವು ವಿಡಿಯೋ ಹಾಕ್ದಾಗ ನೋಡಲ್ವಾ, ನಿಮ್ ವಿಡಿಯೋ ಫ್ಯಾನ್ಸ್ ಫಸ್ಟ್ ನಿಮ್ ಮಿಸಸ್ ಇರ್ತಾರೆ. ನೀವು ಸಿಗ್ಬೀಳ್ತೀವಿ, ನಾವು ಸಿಗ್ಬೀಳ್ತೀವಿ. 1300 ರೂಪಾಯಿದಲ್ಲಿ 3 ಲಕ್ಷ ರೂಪಾಯಿ ಐಟಮ್. 3 ಲಕ್ಷ ರೂಪಾಯಿ ಐಟಮ್. ಸೂಪರ್. ನೋಡಿ ಇದೆಲ್ಲ ಕಡ.
ಏನದು ಕಡ ಅಂದ್ರೆ ಏನ್ರಪ್ಪ? ಕಡ ಅಂದ್ರೆ ಸರ್ ಇವಾಗ ಗೌನ್ ಹೆವಿ ಗೌನ್ಸ್ಗಳು ಅದೊಂದು ಬಾಕ್ಸ್ ಹಾ ಹೆವಿ ಗೌನ್ಸ್ ಬರುತ್ತೆ. ಹಾ. ಸೊ ಅದಕ್ಕೆ ಮ್ಯಾಚಿಂಗು ಈ ಲಂಬಾಣಿ ಅವರು ಇವರು ಸ್ವಲ್ಪ ನಾರ್ತ್ ಸೈಡ್ ಅವರು ಇದೆಲ್ಲ ತುಂಬಾ ಚೆನ್ನಾಗಿ ಲೈಕ್ ಮಾಡ್ತಾರೆ. ಬ್ರಾಡ್ ಬರುತ್ತೆ ಹಾ ನೋಡಿ, ಈ ತರ ಬ್ರಾಡ್ ಆಗಿರುತ್ತೆ. ಈಗ ನಮ್ ಕಡೆ ಈ ತರ ಸಿಂಗಲ್ ಸಿಂಗಲ್ ಬ್ಯಾಂಗ್ ಇದು ಹಾಕೊಂತಾರಲ್ಲ ಸೆಟ್ ತರ, ಅವ್ರು ಸಿಂಗಲ್ ಒಂದೊಂದೇ ಹಾಕೊಂಡ್ಬಿಡ್ತಾರೆ ಈ ತರ ಬ್ರಾಡ್ ಬ್ಯಾಂಗಲ್ಸ್ ನೋಡಿ. ಅದರಲ್ಲಿ ಹೆವಿ ಬ್ರಾಡು, ಸ್ವಲ್ಪ ಸಿಂಪಲ್ಸ್ ಅಂದ್ರೆ ಅದಕ್ಕೂ ಸ್ವಲ್ಪ ಸಿಂಪಲ್ ಅಂದ್ರೆ ಈ ತರ. ಅದ್ರ ಮೇಲೆ ನೋಡಿ ಈ ತರ ಎಲ್ಲ ರಾಮ್ ಪರಿವಾರ್ ಡಿಸೈನ್ಸ್ ಬಹಳ ಚೆನ್ನಾಗಿದೆ, ಮಸ್ತ್ ಆಗಿದೆ. ಇದು ಚಿನ್ನದಲ್ಲಿ ಆರ್ಟಿಫಿಷಿಯಲ್, ಇದು ಬೆಳ್ಳಿಯಲ್ಲಿ ಆರ್ಟಿಫಿಷಿಯಲ್, ಇದೆಲ್ಲ ಜರ್ಮನ್ ಸಿಲ್ವರ್. ಹೌದಾ? ನೋಡಿ ಎಲ್ಲ ಜರ್ಮನ್ ಸಿಲ್ವರ್ ಇದು ಎಷ್ಟು ಬರ್ತವೆ ಸರ್? ಇದೆಲ್ಲ ವೆಯ್ಟ್ ಇದೆ. ಇದೆಲ್ಲ ನಿಮ್ಗೆ 1100 1200 950 ವೆಯ್ಟ್ ಲೆಸ್ ಇದ್ರೆ 950 800 600 ಇಂದ ಸ್ಟಾರ್ಟಿಂಗ್. ಹೌದಾ? ಮಸ್ತ್ ಆಯ್ತು. ಬೆಳ್ಳಿನೂ ಹಿಂಗ್ ಬಂದ್ಬಿಟ್ಟಿದೆ. ಇವಾಗ ನಮ್ಮ ಹತ್ರ ಹೆಂಗೆ ಅಂದ್ರೆ ಸರ್, ಗೋಲ್ಡ್ ಅಲ್ಲಿ ಏನಿರುತ್ತೋ ಅದು ಆರ್ಟಿಫಿಷಿಯಲ್ ಈ ಜ್ಯುವೆಲ್ರಿ, ಸಿಲ್ವರ್ ಅಲ್ಲಿ ಏನಿರುತ್ತೋ ಅದು ಆರ್ಟಿಫಿಷಿಯಲ್ ಈ ಜರ್ಮನ್ ಸಿಲ್ವರ್. ಮಸ್ತ್ ಇದರಲ್ಲಿ ಬಹಳ ಇನ್ನೂ ವೆರೈಟೀಸ್ ಇದೆ. ಕುಂಕುಮ ಭರಣಿ ಬರುತ್ತೆ, ಪೂಜಾ ಇದು ತಟ್ಟೆಗಳು ಬರುತ್ತೆ, ದೀಪ ಬರುತ್ತೆ, ದೀಪಾಳೆ ಕಂಬ ಬರುತ್ತೆ, ದೊಡ್ಡ ಫ್ರೂಟ್ಸ್ಗಳು ಇಡೋ ತಟ್ಟೆಗಳು ಬರುತ್ತೆ, ಸುಮಾರು ವೆರೈಟೀಸ್ ಬರುತ್ತೆ ಇದರಲ್ಲಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮೇಜರ್ ಏನ್ರಿ? ಯಾವ ಸರ್? ಡಾಬ್ ಡಾಬ್ ಇದು ಹೆವಿ ಫಂಕ್ಷನ್ಸ್, ಮದುವೆ ಈ ತರ ಇದಕ್ಕೆ ಹಾಕಂತದ್ದು ಡಾಬ್ಗಳು ಇದೆಲ್ಲ. ಇದೆಲ್ಲ ಹಾರ ಸೆಟ್, ಅದಂತೂ ಭಯಂಕರ ಐತಿ. ಕಾಂಬೋ ಸೆಟ್, ಇದೆಲ್ಲ ನಕ್ಷಿ ಡಿಸೈನ್ ಅಂತ ಹೇಳ್ತಾರೆ. ಇವಾಗ ಟ್ರೆಂಡಿಂಗ್ ಸೆಟ್ಟಿಂಗ್ಗಳು ಇದೆಲ್ಲ ಸೆಟ್ಗಳೆಲ್ಲ. ಅದು ಮೇಲಿನ ಚೆನ್ನಾಗಿದೆ. ಮೇಲಿಂದು ಬೀಟ್ಸ್ ಐಟಮ್ಸ್ ಇವಾಗ ಹೇಳಿದ್ನಲ್ಲ ಸರ್, ಅದರಲ್ಲ ಈ ಕಸ್ಟಮೈಸ್ ಎಲ್ಲ ರೆಡಿ ಮಾಡ್ಕೊಡ್ತೀವಿ. ಅದು ನೀವು ರೆಡಿ ಮಾಡಿದ್ದು? ರೆಡಿ ಮಾಡಿರೋ. ಏನಾದ್ರು ಫಂಕ್ಷನ್ಗೆ ಅದು ಹೋದಾಗ ಒಂದು ಎಕ್ಸ್ಟ್ರಾ ಇರ್ಲಿ ಅಂತ. ಫಂಕ್ಷನ್ಗೆ ಹಾಕೊಂಡು ಇರ್ಲಿ ಯಾವಾಗಾದ್ರೂ. ಯಜಮಾನ್ರಿಗಿಲ್ಲ ಮಕ್ಕಳಿಗೆ ಹೆಸರಿಗೆ ಬಂಗಾರನ ಕೊಡಿಸಿರಪ್ಪ ಇತ್ತು, ಏನಾಯ್ತು ಎಲ್ಲ ಹೋಯ್ತು. ಹೋಯ್ಲ್ ಬಿಡಿ. ಅದಕ್ಕೆ ಈಗ ಇರೋ ರೇಟ್ ಕಂಡ್ರೆ ಇಷ್ಟ ಆಗಲ್ಲ ಗೋಲ್ಡ್ ತಗೊಳಕ್ಕೆ ಆಗಲ್ಲ. ಸೊ ಏನು 350 ರೂಪಾಯಿಗೆ ಒಂದು ಇದು ತಗೊಳ್ಳೋವು, 1000 ಅವಾಗ ಕಾಲಕ್ಕೆ. 300 ಮಗಳ ಮದುವೆ ಕೂಡ 15 ವರ್ಷದಲ್ಲಿ 350 ರೂಪಾಯಿ 8 ಗ್ರಾಮು ಆ ಥರ ತಗೊಂಡಿದ್ದು. ಇವತ್ತು ಎಷ್ಟು ಹೋಯ್ತು? ಲಕ್ಷ. 350 ರೂಪಾಯಿಗೆ ಬದಲು 8000 ಅಂತಾರೆ. 8-10 ಲಕ್ಷನೂ ಹೇಳ್ಬಿಡ್ತಾರೆ. ಅದಕ್ಕೆ ಒಂದು ಇರ್ಲಿ. ಇದೆಯಾ ಬಿಡ್ರಿ, ಇದು ಬಂಗಾರಕ್ಕಿಂತ ಅದೇನೆ. ಇದು ಮುಂದೆ ಅದೇನು ಇಲ್ಲ. ಹೌದಲ್ಲ? ಇದು ಅದು ಅಂತ ಯಾರು ಕಂಡಿಡಕ್ಕೆ ಏನಾಗಲ್ಲ. ಹಾಕೋರಿ ನೋಡ್ರಿ ಹೆಂಗ್ ಕಾಣಿಸ್ತೀರಿ ಅಂತ. ಭಾರಿ ಆಯ್ತಲ್ಲ. ಸಾಕಲ್ಲೂರ ಭಾರಿ. ಮಸ್ತ್ ಆತ. ಸಾಕು ಮುಗಿದವತ್ತಪ್ಪ. ಅದೇನೆ ನಾವು ನಮ್ಮ ವಯಸ್ಸವ್ರು ಏನು ಎಷ್ಟೆಲ್ಲ ಹಾಕೊಳ್ಳೋದು ಏನು, ಒಂದು ಓಲೆ ಒಂದು ಚೈನು ಸಾಕು. ಆಮೇಲೆ ಹುಷಾರಾಗಿರ್ರಿ, ರೋಡ್ನಾಗ ಓಡಾಡೋ ಮುಂದೆ ಇದನ್ನು ಬಂಗಾರ ಕಿತ್ಕೊಂಡು ಹೋಗ್ಬಿಟ್ರು. ಹೌದು ಅದು ಮಾಡ್ತಾರೆ. ನಾನು ಮಕ್ಕಳ ಜೊತೆನಲ್ಲಿ ಹೋಗ್ತೀನಿ. ಹುಷಾರಮ್ಮ, ಜೊತೆಲಿ ಇರ್ತೀವಿ. ಯಾವಾಗಲೂ ಬರ್ತೀರಾ ಇಲ್ಲಿ? ನಾವು ಇಲ್ಲೇ ಇದ್ದು, ಇಲ್ಲಿ ಮುಂದೆ ಮಾರುತಿ ಮಂದ್ರ ಅಂತ ಇದೆ, ಇಲ್ಲೇ ಸುಮಾರು ವರ್ಷ ಇದ್ದು. ಇವಾಗ ನಾಗರಬಾವಿ ಅಲ್ಲಿದ್ದೀವಿ. ಹೌದಾ? ತುಮಕೂರು. ನಾವು ತುಮಕೂರು ಗುಬ್ಬಿ ಕೇಳಿದ್ದೀರಾ? ಗುಬ್ಬಿ ವೀರಣ್ಣ ರಾಜ್ಕುಮಾರ್ದು ಮಹಾನ್ ಕಲಾವಿದರು. ನಮ್ಮೂರು ಅದೇ. ಇದು ದೊಡ್ಡವರಿಂದ ಏಜ್ ವೈಸ್ ಚಿಕ್ಕವರಿಗೆ ಇದೆಯಾ ಅಥವಾ ಬರೀ ದೊಡ್ಡವ್ರಿಗೆ ಆ ಥರದ್ದು ಏಜ್ ಆ ಥರದ್ದು ಏನಾದ್ರು? ತುಂಬಾ ಸಣ್ಣ ಮಕ್ಕಳುಗಳಿಗೆ ಒಂದು 15 ವರ್ಷ ವಯಸ್ಸುವರೆಗೂ ಸ್ಟಾರ್ಟಿಂಗ್ ಸಿಗುತ್ತೆ ಸರ್. ಅಲ್ಲಿಂದ ಯಾರು ಬೇಕಾದ್ರೂ 80 ವರ್ಷ ಅಜ್ಜಿ ಬೇಕಾದ್ರೂ ಖುಷಿಯಿಂದ ಹಾಕೋಬಹುದು, ನಾವು ಕೊಡ್ತೀವಿ. ಅವ್ರ ಖುಷಿ. ಓಕೆ. ಈಗ ಇತ್ತಿತ್ತಲಾಗಿ ನಾನು ಒಬ್ಬರನ್ನ ಮಾತಾಡಿಸ್ತಾ ಇದ್ದೆ, ಹೇಳ್ತಾ ಇದ್ರು ಗೋಲ್ಡ್ ಎಲ್ಲಿ ಕಾಲ ಭಾಳ ದೂರ ಆಗೋಯ್ತು, ತುಂಬ ಕೈಗೆ ಎಟಕ್ದಂಗೆ ಆಗೋಯ್ತು, ಕಷ್ಟ ಆಗುತ್ತೆ, ನಾವು ಇದನ್ನ ಹಾಕೊಂಡು ಖುಷಿ ಪಡ್ತೀವಿ, ಅದು ಏನಿಲ್ಲ ಅಂತ. ಹಾಗಾಗಿ ಅದು ಇದು ಆಗಿದೆಯಾ, ನಿಮ್ಗೆ ಹೆಲ್ಪ್ ಆಗಿದೆಯಾ? ತುಂಬಾ ಹೆಲ್ಪ್ ಆಗಿದೆ. ಗೋಲ್ಡ್ ಹೈಕ್ ಆಗಿರೋದು ನಮಗೆ ಒಂದು ಪ್ಲಸ್ ಆಗಿದೆ ಬಿಸ್ನೆಸ್ಗೆ. ಪ್ಲಸ್ ಇನ್ನ ಕೆಲವರು ಗೋಲ್ಡ್ ತಗೊಳ್ಳೋ ಕೆಪಾಸಿಟಿ ಚೆನ್ನಾಗೇ ಇರುತ್ತೆ, ಎಲ್ಲ ವೆಲ್ ಸೆಟಲ್ ಇರ್ತಾರೆ. ಎಲ್ಲ ಗೋಲ್ಡ್ ಹಾಕೊಳ್ಳೋ ಕೆಪಾಸಿಟಿ ಇದ್ರು ಕೂಡ ಇದನ್ನ ಲೈಕ್, ಯಾಕೆ ಅಂದ್ರೆ ಈಚೆ ಕಳ್ಳರುಗಳು ಕಟ್ಟ ಸ್ಟಾರ್ಟ್ ಆಗಿದೆ ಇವಾಗ. ಚಿನ್ನ ರೈಟ್ ಆಗ್ತಾ ಈಗ ಹಾಕೊಂಡು ಓಡಾಡೋರಿಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗಿದೆ. ಹೌದು.
ಅದಕ್ಕೆ ಹೊರಗಡೆ ಬಂದಾಗ ಇದನ್ನ ಹಾಕೊಂಡು ಓಡಾಡ್ಬೋದು. ಹೊರಗಡೆ ಬಂದಾಗ ಹಂಗಾರೆ ಇರೋರು ತಗೋತಾರೆ ಅಂತ ಆಯ್ತು. ಹೌದೌದು ಖಂಡಿತ ತಗೋತಾರೆ ಸರ್. ಅದು ತರಿ ಆಫೀಸ್ಗೆ ಹೋಗೋರು ಮತ್ತೆ ವಾಕಿಂಗ್ ಹೋಗೋರು ಎಲ್ಲಾದ್ರೂ ಟ್ರಿಪ್ ಹೋಗೋರು ಟ್ರಾವೆಲಿಂಗ್ ಹೋಗೋರು ಕಂಪಲ್ಸರಿ ಈ ತರ ಐಟಮ್ ತಗೊಂಡು. ಓಕೆ. ನಮ್ಮ ಇಲ್ಲಿ ಪೌನೇರ್ದಾರ್ರಿ ಅದ್ರ ಮುಳೇನೋ ಇಲ್ಲಿ ಬಂದಿದ್ವು. ಹಾ. ಒಂದ್ 2 ಸಲ ಮಟೀರಿಯಲ್ ಒಯ್ದೆ ಚಲೋ ಅನಿಸ್ತಾನಂತೆ ಅವ್ರು ನಮ್ಗೆ ಕೊಟ್ರು. ಇಲ್ಲಿಂದ ತಗೊಂಡೋಗಿ ಅಲ್ಲಿ ಸೇಲ್ ಅಲ್ಲಿ ಮಾಡ್ತೀರಿ? ಮಾಡ್ತೀವಿ. ಈಗ ತಗೊಂಡೋಗಕ್ ಬಂದಿರಿ? ಹಾ ಆಗೈತ್ರಿ, ನಿನ್ನೆ ಎಲ್ಲ ಕಟ್ರಿ ಖರೀದಿ ಎಲ್ಲ ಖರೀದಿ ಆಗೈತಿ? ಆಯ್ತ್ರಿ. ಎಷ್ಟು ಸಾವಿರದ ಖರೀದಿ ಮಾಡಿರಿ? ಮೊನ್ನೆ ಸರ 50,000 ಆಗೈತ್ರಿ. ಹಾ. ಈಗ 28,000 ಐತಿ. ಈಗ 28,000 ಮಾಡಿರಿ. ತಿಂಗಳ ಸೇಲ್ ಆಗ್ಬಿಡುತ್ತೆ. ಆಕೈತ್ರಿ ಜರ ಹೆಂಗ ಅಲ್ಲಿ ಪ್ರಮಾಣ ಕಮ್ಮಿ. ಹಾ? ಲಗೆ ಫಾಸ್ಟ್ ಇಲ್ರಿ. ಈಗ ಸ್ವತಃ ಈಗ ತೆಗೆದು 2-3 ತಿಂಗಳು ಐತ್ರಿ. ಅಂಗಡಿ ತೆಗ್ದಿರಿ? ಹಾ, ಇನ್ನ ತೆಗಿದೈತ್ರಿ ಮನೆಯಲ್ಲಿ ಖರೀದಿ. ಮನೆಗೆ ಇಟ್ಕೊಂಡು ಮಾಡ್ತೀರಿ? ಹಾ, ಸೇಲ್ ಆಗತ್ತೆ. ಮನೆಗೆ ಬರ್ತಾರೆ ಮಂದಿ? ಬರ್ತಾರ್ರಿ ಮಂದಿ. ಈಗ ಎಷ್ಟೋ ಜನ ನಮ್ಮಂಗಿಲ್ಲಪ್ಪ, ಅಂಗಡಿನ ಬೇಕು ಅಂತಾರೆ. ನಿಮ್ಮ ಹೇಗೆ ಅದು ಮನೆಗೆ? ಇಲ್ಲ, ಶುರುವಾತ್ ಮನೆಯಲ್ಲಿ ಶುರು ಮಾಡಿದ್ವಿ. ಹಾ. ಹೆಂಗ ಶುರು ಮಾಡಿದ್ರಿ ಅದನ್ನ ಹೇಳ್ರಿ, ಹೆಂಗ್ ಗೊತ್ತಾಗ್ತ ಮಂದಿಗೆ? ಮೆಟೀರಿಯಲ್ ಇಟ್ಟಿವ್ರಿ ನಾವು, ಇದನ್ನ ಇಟ್ಟಿವ್ರಿ, ಬೋರ್ಡ್ ಹಚ್ಚಿದ್ರಿ. ಹಾ. 1 ಗ್ರಾಮ್ ಕವರಿಂಗ್ ಎಲ್ಲ ಸಿಗ್ತಾವಂತೆ. ಹಾ. ಕಾಗವಾಡದಲ್ಲಿ ಇಲ್ಲಲ್ರಿ ಅಂತ ಹಾ. ಅನ್ನಂತೆ ಇಲ್ಲ ಅನ್ನಂತೆ ನಾವು ಇದನ್ನ ಮಾಡಿದ್ವಿ. ಫಂಕ್ಷನ್ಸಿಗೆ ಬಂದವ್ರು ಬಾಡಿಗೆ ತಗೊಂಡ್ ಹೋಗ್ತಾರ ಅಥವಾ ಸೇಲಿಗೆ? ಇಲ್ಲಿ ಇನ್ನು ಬಾಡಿಗೆದೆಲ್ಲ ನಾವು ವ್ಯವಸ್ಥೆ ಮಾಡೀನ್ರಿ. ಈಗ ಮಾಡ್ರಿ? ಈಗ ಮಾಡಿ ಅವು ಹೊಂಟವು? ಅವ್ರು ಹೇಳಿಟ್ಟಾರ್ರಿ ಬಂದು ಹೋಯ್ತಿವತ್ತ. ಅನ್ನಂತೆ ಈಗ ಜಸ್ಟ್ ನಿನ್ನೆ ಖರೀದಿ ಮಾಡಿದ್ವಿ. ಓಕೆ. ಮನೆ ಕೆಲಸ ಮಾಡ್ಕೊಂಡು ಇದನ್ನ ಮಾಡ್ತೀರಿ? ಇದು ಮಾಡ್ತೀವ್ರಿ. ಹೌದಾ? ಮನೆ ಮತ್ತೆ ಹಂಗಾರೆ ತಿಂಗಳ ರೊಕ್ಕ ಎಷ್ಟು ದುಡಿತೀರಿ? ಈಗ ಶುರುವಾತ್ ಐತ್ರಿ. ಒಂದು ಅಂದಾಜ್ ಹೇಳ್ರಿಪ್ಪ, ನಾವೇನ್ ಬರೋದ್ರಿ ಮನೆಗೆ? ಹಂಗೇನಿಲ್ರಿ, ಭಾಳ ಏನಿಲ್ರಿ. ಹಾ. ಈಗ ಜಸ್ಟ್ 2 ತಿಂಗಳು ಐತಲ್ರಿ, 2-3 ತಿಂಗಳು ಐತಿ. ಹಾ. ಈಗ ಲಗೆ ಅಂದಾಜ್ ಹತ್ತಂಗಿಲ್ರಿ. ಹಾ ಹಾ. ಒಟ್ಟಿನಲ್ಲಿ ವ್ಯಾಪಾರ ಅಂತ ವ್ಯಾಪಾರ ಮಾಡಿದ್ರಿ, ಫಾಯ್ದಾ ಆಗಿದ್ರಿ. ಫಾಯ್ದಾ ಆಗೈತಿ? ಆಗೈತಿ. ಖುಷಿ ಐತೆ? ಹಾ, ಖುಷಿ. ನಿಮ್ಮ ಮನೆಗೆ ಏನಂದ್ರು? ಏನಿಲ್ರಿ, ಪ್ರೋತ್ಸಾಹ ಕೊಟ್ರು ಮಾಡ್ರಿ ಅಂತ ಹೇಳಿ. ಹಂಗಾರೆ ಯಾವ ಹೆಣ್ಮಕ್ಳು ಮಾಡ್ಬೋದು ಇದನ್ನ? ಮಾಡ್ಬೋದ್ರಿ. ಇಲ್ಲಿಂದ ತಗೊಂಡೋಗೋದು ಸೇಲ್ ಮಾಡೋದು? ಸೇಲ್ ಮಾಡೋದು. ಹೌದಲ್ಲ? ಯಾವ ಡಿಸೈನ್ ಬೇಕು ಮೇಡಮ್ ಅವ್ರು ಕೊಟ್ಬಿಡ್ತಾರೆ? ಕೊಡ್ತಾರೆ, ಕಮ್ಮಿ ಮಾಡಿ ಕೊಡ್ತಾರೆ ಅವ್ರೇನು. ಹಾ. ಡಿಸ್ಕೌಂಟ್ ಕಮ್ಮಿ ಮಾಡಿ. ಆಮೇಲೆ ಗ್ಯಾರಂಟಿನ ಐತಿ? ಹಾ, ಗ್ಯಾರಂಟಿ. ಸರಳ ಆತಲ್ಲ ಅಗ್ದಿ. ನೀವು ಬೆಳಗಾವಿಂದ ಇಲ್ಲಿಗೆ ಬಂದಿರಿ, 650 ಕಿಲೋಮೀಟರ್. ಹೌದ್ರಿ. ಹಾ. ಒಂದು ಎಷ್ಟರಲ್ಲಿ ಶುರು ಮಾಡಿದಿರಿ ಇದನ್ನ? ನಾ ಶುರುವಾತ್ 50,000ದಿಂದ ಶುರು ಮಾಡೀನಿ. 50,000 ಇದ್ರೆ ಸಾಕು. ಏನು ವಾಟ್ಸಪ್ಗೆ ಹಾಕ್ತಿರಿ ಇಂಥದ್ದು ಸರ ಬಂದೈತಿ? ಇಲ್ರಿ, ನಾನು ಸ್ವತಃ ಬರ್ತೀನಿ. ಅಲ್ಲ, ಅಲ್ಲಿ ಊರಾಗ ವಾಟ್ಸಪ್ದಲ್ಲಿ ಬಿಡ್ತೀನಿ. ಒಂದು ಗ್ರೂಪ್ ಮಾಡ್ಕೊಂಬಿಟ್ರಿ? ಹಾ. ಹಾ, ಹೋಗ್ಬಿಡ್ತಾವ. ವಾಟ್ಸಪ್ಪಲ್ಲಿ ಬಿಡ್ತೀನಿ ರೀ. ಮತ್ತೆ ಯಾರು ಬಂದವ್ರು ಎಲ್ಲರಿಗೂ ಹೇಳ್ತೀನಿ ರೀ. ಹಾ. ಇಲ್ಲಿದಾವೆ ಎಲ್ಲ ಮಟೀರಿಯಲ್ ಚಲೋ ಇದಾವೆ, ಗ್ಯಾರಂಟಿ ಇದಾವೆ, ಹಾ. ಬಂದು ಒಯ್ಯಿರಿ. ಓಕೆ. ಹಾಂ, ಸೂಪರ್. ಹಾಂ ಹಾಂ, ಥ್ಯಾಂಕ್ ಯು. ನಾನು ಬೆಳಗಾವಿ ಬಂದಾಗ ನಿಮ್ಮ ಮನೆಗೆ ಬರ್ತೀನಿ ಒಂದ್ಸಲ. ಬನ್ರಿ ರೀ. ತಾಲೂಕು ಇದನ್ನ ಐತೆ ನೋಡ್ರಿ, ಕಾಗವಾಡ. ಹಾಂ, ಕಾಗವಾಡ. ಹಾಂ, ಓಕೆ. ಹಾಂ, ಬರ್ರಿ ಸರ್. ಥ್ಯಾಂಕ್ ಯು. ಖುಷಿ ಆಯ್ತು ನೋಡ್ರಿ, ಇಲ್ಲೇ ಸಿಕ್ಬಿಟ್ರಲ್ಲಪ್ಪ. ನಾನು ಇನ್ನೊಂದು ಕೇಳೋದು ಮರ್ತೆ, ಏನಂದ್ರೆ ಬಟ್ಟೆ ಅಂಗಡಿ, ಕಿರಾಣಿ ಅಂಗಡಿ ಮಾಡ್ತೀರಿ, ಬಟ್ಟೆ ಅಂಗಡಿ ಮಾಡ್ತೀರಿ, ಮತ್ತೆ ಈ ಜ್ಯುವೆಲರಿ ಹೆಂಗ್ ಸೇರ್ತದೆ ನಿಮ್ಗೆ? ನಮ್ಗೆ ಸರ್ ಅದು ಒಂದು ಹೇಳ್ಬಿಡ್ತೀನಿ, ಅದೊಂದು ಸೀಕ್ರೆಟ್. ಸೀಕ್ರೆಟ್ ಇವತ್ತು ರಿವೀಲ್ ಮಾಡ್ಬಿಡೋಣ. ಹೇಳಿ. ಈಗ ನಮ್ದು ಪ್ರಾವಿಷನ್ ಸ್ಟೋರ್ ಇತ್ತು. Okay. ಸೊ ಅದರಲ್ಲಿ ಎಲ್ಲ ಪ್ರತಿ ಒಂದನ್ನು ಡೇಟ್ ನೋಡಿನೇ ತಗೊಂಡೋಗೋರು. ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇಲ್ಲಿಗೆ ಎಕ್ಸ್ಪೈರ್ ಆಗ್ಬಿಡುತ್ತೆ. ಇವಾಗ ತಂದಿಟ್ಟಿರ್ತೀವಿ, ಅದು ಯಾವಾಗ ಸೇಲ್ ಆಗುತ್ತೋ ಏನೋ ನಾವು ಅಬ್ಸರ್ವ್ ಮಾಡಲ್ಲ. ಎಷ್ಟು ಐಟಮ್ಸ್ಗಳು, ಒಂದು ಹಾಲ್ ಪ್ಯಾಕೆಟ್ ತಗೋಬೇಕಂದ್ರೂ ಇದೇ ನೋಡೋರು. ಹೌದು. ಸೊ ನಾವು ಅನ್ಕೊಂಡು MRP ಇಲ್ದಿರೋದು ನಾವೇ MRP ಆಗೋದಂಥದ್ದು ಏನಾದರೂ ವ್ಯಾಪಾರ ಸ್ಟಾರ್ಟ್ ಮಾಡ್ಬೇಕು. ಈ ಸವಸ ಬೇಡ, ಪ್ಲಸ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಬೇಕಿಲ್ಲ ಅದಕ್ಕೆ ಅಂತ. ಸೊ ಅವಾಗ ಥಿಂಕಿಂಗ್ ಮಾಡಿದಾಗ ಇದು ಸ್ಟಾರ್ಟ್ ಆಗಿದೆ. ಅದ್ಭುತ. MRP ರೇಟ್ ನಾವೇ ಹಾಕ್ಬೇಕು. MRP ಇರಬಾರ್ದು ಅದ್ರಲ್ಲಿ, MRP ನಾವು ಹಾಕ್ಬೇಕು. ಪ್ಲಸ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರಬಾರ್ದು ಅದ್ರಲ್ಲಿ. ಅಂದ್ರೆ ನಮ್ಗೆ ಎಷ್ಟೊಂದು ಡೆಡ್ ಆಗೋದು ಸರ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್. ಇವಾಗ ತಗೊಳ್ಳಿಲ್ಲ ಅಂದಾಗ ಹಿಂದೂಸ್ತಾನ್ ಐಟಮ್ಸ್ ಅಲ್ಲೆಲ್ಲ ಏನು ಮಾರ್ಜಿನ್ ಇಲ್ಲ ಜಾಸ್ತಿ. ಮಿನಿಮಮ್ ಅಂದ್ರೆ ಒಂದು 8 to 10% ಅಷ್ಟೇ ಅದ್ರಲ್ಲಿ. ಇವಾಗ ನಾವು ಅಷ್ಟು ವ್ಯಾಪಾರ ಮಾಡಿ ಅದರಲ್ಲಿ ಒಂದು 50% ಲಾಸೇ ಆಗ್ಬಿಟ್ರೆ ನಮ್ಗೆಲ್ಲ ಲಾಭ ಸಿಗುತ್ತೆ. ಎಲ್ಲ ಡೇಟ್ ನೋಡೇ ತಗೊಳ್ಳೋದು. ಡೇಟ್ ಒಂದು ಏನಾದ್ರೂ ಒಂದು ಸಣ್ಣ ಒಂದು ಹಾರ್ಲಿಕ್ಸ್ ಪೌಡ್ರ್ ಪ್ಯಾಕೆಟ್ ನೋಡ್ಬೇಕಂದ್ರೆ ಡೇಟ್ ನೋಡೋದು, ಮ್ಯಾನುಫ್ಯಾಕ್ಚರಿಂಗ್. ಸೊ ಅವಾಗ ನಮ್ಗೆ ನೋಡಿ, ಆಕ್ಚುಲಿ ಅವ್ರು ನೋಡಿದ್ದು ನಾವು ಅದನ್ನ ಮೈನಸ್ ಮಾಡ್ಕೊಳ್ಳಿಲ್ಲ ಯಾವುದೇ ಒಂದು ಹಂತದಲ್ಲಿ. ಪ್ಲಸ್ ಎಲ್ಲ ಅಬ್ಸರ್ವೇಷನ್ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ ನಿಮ್ಗೆ. ಅಬ್ಸರ್ವೇಷನ್ ಏನೇನು ಕೇಳ್ತಾರೆ ಇವರು, ಏನೇನು ಪ್ರಶ್ನೆ ಮಾಡ್ತಾರೆ, ನಾವೇನ್ ಮಾಡ್ಬೇಕಂತ. ಮತ್ತೆ ಹಂಗಾರೆ ಇದಕ್ಕೆ ಲೈಫ್ ಎಷ್ಟು ತಗೊಂಡು ಹೋದ್ರೆ ಎಷ್ಟು ವರ್ಷ ಇದು? ಅವರು ಹೆಂಗೆ ಕಸ್ಟಮರ್ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಇದು ಖಂಡಿತ ಬಳಕೆ ಬರುತ್ತೆ. ಯಾಕಂದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲ್ ಐಟಮ್ಸ್ ಯಾವುದೇ ಇದ್ರೂ ನಾವು ಸೇಲ್ ಮಾಡಲ್ಲ. 10 ವರ್ಷದಿಂದ ಏನ್ ಸ್ಟಾರ್ಟ್ ಆಯ್ತು ಬಿಸ್ನೆಸ್, ಅವತ್ತಿಂದನೂ ಇವತ್ತಿಗೂ ಕ್ವಾಲಿಟಿಗೆ, ಮುಂದಕ್ಕೂ ಕ್ವಾಲಿಟಿಗೆ ಮೇನ್ ಪ್ರಿಫರೆನ್ಸ್ ನಾವು ಮಾಡೋದು. ಇದರಲ್ಲಿ ತಾರಾವರಿ ಇವಾಗ ಬಟ್ಟೆ ನೋಡಿ, 100 ರೂಪಾಯಿ ಶರ್ಟು ಬರುತ್ತೆ, 5,000 ಶರ್ಟು ಬರುತ್ತೆ.
ಸೊ ಇವಾಗ ನಾನು ಇಲ್ಲಿ ತಗೊಂಡ್ ಬಂದು ಹಾಕಿ 100 ರೂಪಾಯಿದು 200 ರೂಪಾಯಿ ಅಂದ್ರೆ ತಗೊಂಡೋಗೋ ಕಸ್ಟಮರ್ ನನಗಿದ್ದಾರೆ. ಹೌದು. ಇಲ್ಲ, ನಾವು ಕ್ವಾಲಿಟಿಗೆ ಮೊದಲನೇ ಪ್ರಿಫರೆನ್ಸ್ ಕೊಡೋದು. ಇವಾಗ ಅದನ್ನ 5 ವರ್ಷ 6 ವರ್ಷ ಹಾಕಿ ತುಂಬಾ ಚೆನ್ನಾಗಿದೆ ಅಂತ ಬಂದು ಹೇಳಿದಾಗ ಅದ್ರಲ್ಲಿ ನಮ್ಗೊಂದು ಒಳ್ಳೆ ಮನೆ ಭಾವನೆ ಸಿಗುತ್ತೆ, ಒಂದು ಖುಷಿ ಸಿಗುತ್ತೆ. ಅವ್ರು ಇನ್ನೊಂದು 4 ಜನ ಕರ್ಕೊಂಡು ಬರ್ತಾರೆ. ನಮ್ಗೆ ಅದೇ ತರನೇ ರಿಪೀಟ್ ಕಸ್ಟಮರ್ ಆಗಿರೋದು ಇವಾಗೆಲ್ಲ. ಒಬ್ರು ತಗೊಂಡೋದ್ರೆ ಮತ್ತೆ ಬೇರೆಯವ್ರಿಗೆ ರೆಫರ್ ಮಾಡ್ತಾರೆ, ಕರ್ಕೊಂಡ್ ಬರ್ತಾರೆ ಐಟಮ್ ಚೆನ್ನಾಗಿದೆ ಅಂತ. ಈಗ ನೋಡ್ತಾ ಇರೋರು ಇಲ್ಲಿ ತಗೊಳಕ್ ಬರೋರು ಒಂದ್ ಕಡೆ ಆದ್ರೆ ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಗಿ ಏನಾದ್ರೂ ಇಂಥದ್ದೊಂದು ನಾನ್ ಬಿಸ್ನೆಸ್ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಿರ್ತಾರೆ. ಇಂಥದ್ದೊಂದು ಮಾಡೋದಕ್ಕೆ ಕಡಿಮೆ ಅಂದ್ರೆ ಎಷ್ಟು ಬಂಡವಾಳದಲ್ಲಿ, ನಿಮ್ಮದು ದೊಡ್ಡದು ಬಿಡಿ, ಎಷ್ಟರಲ್ಲಿ ಶುರು ಮಾಡಬಹುದು ಅಂತ? ಸರ್ ಮನೇಲೇ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಮಿನಿಮಮ್ ಒಂದು ಸ್ವಲ್ಪ ಐಟಮ್ ಮೇಂಟೈನ್ ಮಾಡಬೇಕಂದ್ರೆ ಮಿನಿಮಮ್ 25,000 ಸ್ಟಾರ್ಟ್ ಮಾಡ್ಬೋದು. 25,000 ಮನೆಯಲ್ಲೇ 10,000 ಸ್ಟಾರ್ಟ್ ಮಾಡ್ಬೋದು. ಅಂದರೆ ನಾನು ಹೇಳೋದು 25,000 ಅಂದರೆ ಕೆಲವು ಆ್ಯಂಟಿಕ್ ಐಟಮ್ಸ್ ಆಗ್ಬೋದು, ಗೋಲ್ಡ್ ಕವರಿಂಗ್ ಆಗ್ಬೋದು, ಮಿಕ್ಸಿಂಗ್ ಮಾಡ್ಕೊಂಡಾಗ ಕಸ್ಟಮರ್ಸ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಪರ್ಚೇಸ್. ಬಟ್ ಒಂದು ಸಮಸ್ಯೆ ಬರ್ತಿಲ್ಲ, ಮಾರ್ಕೆಟಿಂಗ್ ಹೇಗೆ? ಹೊರಗಡೆ ಹೋದ್ರಲ್ವಾ ಗೊತ್ತಾಗೋದು, ನಾನು ಮನೆಯಲ್ಲಿ ಇದ್ದಿದ್ದು ಹೇಗೆ ಗೊತ್ತಾಗೋದು? ಈಗ ಅದು ಮಾರ್ಕೆಟಿಂಗ್ಗೆ ಸ್ವಲ್ಪ ಏನಾದರೂ ನಾಲೆಜ್ ಇರೋರೆ ಏನಾದರೂ ಸೇಲ್ ಮಾಡಬೇಕು ಇನ್ನೊಂದು ಅಂತಾನೆ ಥಿಂಕ್ ಮಾಡ್ತಾರೆ. ಅವ್ರ ಅಕ್ಕಪಕ್ಕ ಹೆಂಗಸರುಗಳ ಹತ್ರ ಮಾತಾಡೋದಿರುತ್ತೆ, ಇಲ್ಲ ಅವ್ರದೇ ಒಂದು ಫ್ರೆಂಡ್ ಗ್ರೂಪ್ಗಳಿರುತ್ತೆ, ಅಲ್ಲಿ ಕೇಳ್ತಾ ಇರ್ತಾರೆ, ಯಾರೋ ಹಾಕೊಂಡಿರ್ತಾರೆ ಜ್ಯುವೆಲ್ಸ್, ಈಗ ಚೆನ್ನಾಗಿದೆ ಕಣ, ಎಲ್ಲಿ ತಗೊಂಡೆ ಏನು ಅಂತ ಕೇಳಿದಾಗ ಸೊ ಇಂಥ ಕಡೆ ತೊಗೊಂಡು ಅವ್ರಿಗೆ ಅವಾಗ ಐಡಿಯಾ ಬರುತ್ತೆ, ನಾವು ತಂದು ಯಾಕೆ ಮನೇಲಿ ಇಟ್ಟು ಮಾರಬಾರ್ದು, ಒಂದು 10-20% ಮಾರ್ಜಿನ್ ಇಟ್ಕೊಂಡು ಅಂತ ಅವ್ರಿಗೊಂದು ಐಡಿಯಾ ಬರುತ್ತೆ. ಹಂಗಾರೆ ಈಗ ನೋಡ್ತಾ ಇರೋರು ಯೋಚನೆ ಮಾಡ್ತಾ ಇರೋರಿಗೆ ನನಗೇನು ಗೊತ್ತಿಲ್ಲಪ್ಪ, ಸುಮ್ಮನೆ ಈಗ ಕಡಿಮೆ ಬಂಡವಾಳದಲ್ಲೇ ಆಗ್ತಿ ಅವ್ರು ಓಡಾಡಿ ತರೋಕ್ಕಾಗಲ್ಲ, ನಿಮ್ಮ ಹತ್ರನೇ ಬಂದರೆ ಈಗಲೂ ಅವಕಾಶಗಳಿದೆಯಾ? ಯಾರಾದರೂ ನಾನು ಬಿಸ್ನೆಸ್ ಮಾಡ್ತೀನಿ ನಿಮ್ಮ ಹತ್ರ ತೊಗೊಂಡು ಮಾಡ್ಬೋದಾ? ಖಂಡಿತ ಸರ್, ಮಾಡ್ಕೊಡ್ತೀವಿ. ಆಮೇಲೆ ಅವ್ರಿಗೆ ನಾವು ಏನು ಐಟಮ್ ಕೊಡ್ತೀವಿ ಅದಕ್ಕೆಲ್ಲ ಸರ್ವಿಸು ಕೊಡ್ತೀವಿ. ಸರ್ವಿಸು ಕೊಡ್ತೀವಿ. ಅದೆಲ್ಲ ನಾವೇನು 6 ಮಂತ್ ಇಲ್ಲಿ ಗ್ಯಾರಂಟಿ ಕೊಡ್ತೀವಿ. ನಾವು ಹೋಲ್ಸೇಲಲ್ಲಿ ಕೊಟ್ಟರು ಅದೇ 6 ಮಂತ್ ಅವ್ರಿಗೂ ಗ್ಯಾರಂಟಿ ಕೊಡ್ತೀವಿ. ಅಲ್ಲಿ ಕಸ್ಟಮರ್ಸ್ ಅವ್ರು ಯಾವುದಾದ್ರೂ ಪ್ರಾಬ್ಲಮ್ ಆಗಿ ತೊಗೊಂಡು ಬಂದರೆ ಅದನ್ನು ನಾವು ಎಕ್ಸ್ಚೇಂಜ್ ಆಗ್ಬೋದು, ಇಲ್ಲ ಕೆಲವು ರೀಪಾಲಿಶ್ ಇರುತ್ತೆ, ಇದೇನಿದೆ ಸರ್ವಿಸ್ ಮಾಡ್ಕೊಡ್ತೀವಿ. ಓಕೆ ಓಕೆ, ಹಂಗನೂ ಅವಕಾಶಗಳಿದೆ. ಖಂಡಿತ ಮಾಡ್ತೀವಿ. ಓಕೆ ಓಕೆ, ನಿಮ್ಮ ಮಗಳನ್ನ ಮಾತಾಡ್ಸಿದೆ, ಭಾಳ ಖುಷಿ ಆಯಿತು. ನೋಡಮ್ಮ, ನಿಮ್ಮ ಹಂಗೆ ನಿಮ್ಮ ಮಕ್ಕಳಿದ್ದು ಬಿಟ್ರೆ ಅದ್ಭುತ. ಎಷ್ಟು ಸಾಧನೆ ಮಾಡಿದ್ದಾರೆ, ಏನು ಅನ್ಸುತ್ತೆ ನಿಮಗೆ? ಖುಷಿ ಅನಿಸುತ್ತೆ ಅಲ್ವಾ? ಹಾಂ, ಏನು ಚಿಕ್ಕವರಿದ್ದಾಗಿಂದ ಹಂಗೇನೆ ಅವರು? ಅವಳಿಗೆ ಸ್ವಲ್ಪ ಹಂಗೆ ಇದ್ದಿದ್ದು, ನಾನು ಅದು ಮಾಡಬೇಕು ಇದು ಮಾಡಬೇಕು ಬಿಸ್ನೆಸ್ ಮಾಡಬೇಕು ಇಂಟ್ರೆಸ್ಟ್ ಅದೇ ಥರ ಅವಳಿಗೆ. ತುಂಬ ಕಷ್ಟದಿಂದ ಬಂದಿರೋದ್ರಿಂದ ನಮಗೆ ಅದೇ ಥರ ಇದು, ನಮ್ಮ ಮಕ್ಳಿಗೂ ನಾವು ಅದೇ ಕಲಿಸಿದ್ದು. ಅವ್ರ ಮನಸ್ಸಲ್ಲೂ ಅದೇ, ನಾವು ಬದುಕಬೇಕು, ಬಾಳಬೇಕು, ಎಲ್ಲರಿಗೂ ಒಂದು 4 ಜನ ಕೆಲಸ ಕೊಡಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿ ತುಂಬ ಜಾಸ್ತಿ ಇದೆ. ಬಟ್ ನೀವು ನೋಡಿ ಈ ಏಜಲ್ಲಿ ಇನ್ನೂ ನಿಂತ್ಕೊಂಡಿದ್ದೀರಿ ಗಟ್ಟಿಯಾಗಿ. ಏನು ಮಾಡೋದು, ಮಾಡಬೇಕಲ್ವ, ಎಲ್ಲ ಒಬ್ಬರ ಮೇಲೆ ಬಿಟ್ಟರೆ ಜೀವನ ನಡಿಬೇಕಲ್ಲ. ಅವಳಿಗೆ ಅವಾಗಿಂದ ನಂಗೆ ಏನಾದರೂ ಮಾಡಬೇಕು ಅನ್ನೋ ಹುಚ್ಚೆ ಅವಳಿಗೆ ಇದ್ದಿದ್ದು. ಏನಾದರೂ ಮಾಡಬೇಕು, ನಾವು ಸಾಧನೆ ಮಾಡಬೇಕು, ಎಲ್ಲರೂ ಅಕ್ಕ ತಂಗಿದಿರನ್ನೆಲ್ಲ ನೋಡ್ಕೋಬೇಕು. ಮತ್ತು ಇದು ನಾವು ಒಂದು ಬೆಳೆದು ನಾವು ಒಂದು 10-6 ಜನ ಕೆಲಸ ಕೊಟ್ಟಾಗ ಆಗ ನಮ್ಮ ಜನ್ಮ ಸಾರ್ಥಕ ಆಗೋದು. ನಾವೇ ದುಡ್ದು ನಾವೇ ತಿಂದು ನಾವೇ ಸತ್ತೋದ್ರೆ ಏನು ಪ್ರಯೋಜನ? ಆ ಥರ ಎಲ್ಲ ಅವಳದು ಥಿಂಕಿಂಗ್ ಇತ್ತು. ಆವಾಗ ನನಗೂ ಅದು ಖುಷಿ ಆಗೋದು ಕೇಳಿ. ಅವಳಿಂದ ನಿಂತರೆ ಅವಳು ಏನಾದರೂ ಮಾಡ್ತಾಳೆ, ಏನಾದರೂ ಒಂದು ಸಾಧನೆ ಮಾಡ್ತಾಳೆ, 10 ಕೈ ಸೇರಿ ಅವಳಿಗೆ ಸಪೋರ್ಟ್ ಮಾಡಿದ್ರೆ ಅವಳು ಇನ್ನೊಂದು 10 ಜನಕ್ಕೆ ಸಹಾಯ ಮಾಡ್ತಾಳಲ್ಲ ಅನ್ನೋ ಖುಷಿ ನನಗಿತ್ತು. ಆಗಲ್ಲ ಅಂತ ಕೂತ್ರೆ ಏನೂ ಆಗಲ್ಲ, ಏನಾದ್ರು ಆಗುತ್ತೆ ಅಂತ ಈಚೆ ಬಂದಾಗ ಏನಾದರೂ ಮಾಡೇ ಮಾಡ್ತೀವಿ. ಆಗಲ್ಲ ಅಂತ ಕೂತ್ಕೊಂಡು ನೀನು ಕೊಡು ಅಂದ್ರೆ ಒಂದಿನ ಕೊಡ್ತಾರೆ, 2 ದಿನ ಕೊಡ್ತಾರೆ, 3ನೇ ದಿನಕ್ಕೆ ನಡಿ ಆ ಕಡೆ ಸೈಡ್ಗೆ ಅಂತಾರೆ. ನಾವು ದುಡ್ಡು ತಿನ್ನೋದ್ರಲ್ಲಿ ಇರೋ ತಿರ್ತಿ, ಯಾರೋ ಕೊಡೋ ದುಡ್ಡಲ್ಲದೆ. ನಾವು ಚಿಕ್ಕದಾಗೆ ಚೊಕ್ಕವಾಗಿ ಬಡವ್ರ ಮನೆಗೆ ಮದುವೆ ಮಾಡಿದ್ರೆ ನಾವು ಯಾರ ಹತ್ರ 10 ರೂಪಾಯಿ ಕೊಡಿ ಅಂತಲೂ ಹೋಗಿಲ್ಲ, ನಮಗೆ ಸಹಾಯ ಮಾಡಿ ಅಂತಲೂ ಹೋಗಿಲ್ಲ. ಹಂಗಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಏನು ಹಂಗಂದ್ರೆ ಅಂತೀನಿ ನಾನು ಇವತ್ತು. ಏನು ಹಂಗಂದ್ರೆ ಕಷ್ಟಪಡೋಣ, ನಾವು ಬದುಕಿರೋದೇ ನಾವು ಇರೋವರೆಗೂ ಕಷ್ಟಪಡೋಣ, ಏನಾಗುತ್ತೋ ಮಾಡೋಣ. ನಮ್ಗೆ ಅವರು 50 ರೂಪಾಯಿಗೆ ಮಾಡಲಿ, ನನ್ನ ಹತ್ರ ಇರೋದು 5 ರೂಪಾಯಿನ ಇಷ್ಟಕ್ಕೆ ಮಾಡ್ತೀನಿ. ಅದರಲ್ಲೇ ಖುಷಿ ಇದೆ, ಅದರಲ್ಲೇ ತೃಪ್ತಿ ಇದೆ ನನಗೆ. ಅವರು ದುಡ್ಡು ಅದರಲ್ಲಿ ಶ್ರೀಮಂತರಿರ್ಬೋದು, ನನಗೆ ನನ್ನ ಬದುಕಿನಲ್ಲಾಗಲಿ ನಾನೇ ನನ್ನ ಹೃದಯದಿಂದಲೇ ನಾನು ಶ್ರೀಮಂತಲು. ನಾನು ಸ್ವಾರ್ಥವಾಗಿ ಜೀವನ ಮಾಡಿಲ್ಲ, ನಾನು ಹೆದರ್ಕೊಳ್ಳಲ್ಲ, ಯಾರ ಮುಂದೆ ಕೈ ಚಾಚಿಲ್ಲ. ಹೋಗಿಲ್ಲ ನಾನು ಯಾರ ಮುಂದೆನೂ ಹೋಗಲ್ಲ. ಇನ್ನು ಮುಂದಕ್ಕೆ ಗೊತ್ತಿಲ್ಲ ನನಗೆ. ಅಯ್ಯೋ ಬಿಡಮ್ಮ, ಈಗೆಲ್ಲ ಹೋಗೋದಿದೆ ಅಲ್ಲ, ನಾನು ಹೇಳಿದ್ದು ಇನ್ನು ಮುಂದಕ್ಕೆ ಗೊತ್ತಿಲ್ಲ. ನಾನು ಇದುವರೆಗೂ ನಾವು ಬಂದಿರೋದೇ ಹಂಗೆ. ಅವಳು ನನ್ನ ತಂಗಿ, ನನ್ನ ಸ್ವಂತ ತಂಗಿ. ಹೌದಾ? ಬನ್ನಿಮ್ಮ, ನಮಸ್ತೆ. ಓಕೆ, ಹಿಂಗೆ ಇಡೀ ಫ್ಯಾಮಿಲಿ ನಿಂತ್ಕೊಂಡು ಮಾಡ್ತಾ ಇದ್ರಿ, ಭಾಳ ಖುಷಿ ಆಯ್ತಮ್ಮ. ಈಗ ಮಕ್ಳು ಏನೋ ಮಾಡ್ಬೇಕು ಅಂದಾಗ ಆಗಲ್ಲ ಅನ್ನೋದು ಬದಲು ಆಗುತ್ತೆ, ಯಾಕಾಗಲ್ಲ, ಹೋಗಿ ಮುಂದೆ ಮಾಡಿ, ಆಗುತ್ತೆ. ಆಮೇಲೆ ಆಗ್ಲಿಲ್ಲ ಅಂತ ಕಾಲಕ್ಕೆ ನೋಡ್ಕೊಳ್ಳೋಣ, ಇವಾಗ ಹೋಗಿ ಮಾಡಿ. ಮೊದ್ಲೇ ಅದು ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ ತಪ್ಪಲ್ವಾ? ಅದು ತಪ್ಪಲ್ವಾ? ಆಯ್ತಾ, ಅದ್ರಲ್ಲಿ ಲಾಸ್ ಆಯ್ತಾ, ಆಗ್ಲಿ ಬಿಡು, ಇನ್ನೊಂದು ಮಾಡೋಣ.
ಏನನ್ನು ಮಾಡೋಣ, ಲಾಸ್ ಆಯ್ತು ಅಂತ ಯಾಕೆ ಎದ್ರಕೊಂಡು ಕೂತ್ಕೋಬೇಕು? ಓಕೆ. ನಾವು ಕೆಲಸನೇ ಮಾಡಿಲ್ಲ, ಮನೇಲಿ ಕೂತಿದ್ವಿ ಒಂದು 6 ತಿಂಗಳು ಅಂದ್ಕೊಳ್ಳೋಣ. ಕೊರೋನಾ ಟೈಮಲ್ಲೆಲ್ಲ ಇವಾಗ ಎಲ್ಲರ ಹತ್ರ ಎಲ್ಲ ಇದು ಮಾಡ್ತಾಯಿದ್ರು. ಇರೋದೇನೋ ಆಗುತ್ತಲ್ಲ, ಅವತ್ತಿಂದ ಅವತ್ತೇನೋ ನಡ್ಕೊಂಡು ಹೋಗುತ್ತಲ್ಲ. ನಮಗೋಸ್ಕರ ಏನೂ ಆಗಿಲ್ಲ, ಇದು ಇಡೀ ದೇಶಕ್ಕೆ ಆಗಿರೋದು. ಅವನ್ನೆಲ್ಲ ಸರಿಸ್ಕೊಂಡು ಹೋದಾಗಲೇ ಜೀವನ. ಇವತ್ತು ವ್ಯಾಪಾರ ಆಗಿಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಇವತ್ತು ವ್ಯಾಪಾರನೇ ಇಲ್ಲ ಅಂತ ಆಮೇಲೆ ಹೋಗಿ ಸರಿ ಮಾಡ್ಕೊಳ್ಳೋಣ, ಕಟ್ಟೋಣ ಮಾಡೋಣ. ನನ್ನ ಮಕ್ಳಿಗೆ ಹಂಗೆ ಹೇಳ್ಕೊಡ್ತಿದ್ದೆ. ಬಾಡಿಗೆ ಕಟ್ಟು ಅದೆಲ್ಲ ನಿಂತೋಗೋದೆ, ಇದೆಲ್ಲ ನಿಂತೋಗೋದೆ ಅಂತ ನಂಗೆ ಹೇಳ್ತಿದ್ದೆ. ಆಮೇಲೆ ಹೋಗಿ ಸರಿ ಮಾಡ್ಕೊಳ್ಳೋಣ. ಈಗ 6 ತಿಂಗಳು ನಾವು ಕೆಲಸನೇ ಮಾಡಿಲ್ಲ, ಕೂತ್ಕೊಂಡಿದ್ವಿ ಅನ್ಕೊಂಬಿಡೋಣ. ನಾವು ದುಡಿದೆ ನಮ್ಗೆಲ್ಲಿ ದುಡ್ಡು ಬರುತ್ತೆ ಅಂತ ಅಂದ್ಕೊಂಬಿಟ್ರೆ ಅಲ್ಲವೂ ಇಲ್ಲ. ನಾವು ದುಡಿದ್ವಿ ದುಡ್ಡು ಬರಲಿಲ್ಲ ಅಂದರೆ ನಾವು ಇದ್ದೇ ಇರುತ್ತಲ್ಲ ಸರ್. ಬಟ್ ಎಲ್ಲರೂ ಒಂದೇ ಮನೆಯವರು ಸೇರಿ ಒಂದು ಒಗ್ಗಟ್ಟಾಗಿ ಮಾಡ್ತಾ ಇದ್ದೀರಲ್ಲ, ಅದು ಖುಷಿ ಅಂತ. ಇವಾಗ ಯಾರಾದರೂ ಒಬ್ರು ಬೆಳಿತಾವ್ರೆ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಲ್ವ ಸರ್? ಹಂಗಾಗಿ ನಮ್ಮ ಕೈಯಲ್ಲಾಗಿ ಸಹಾಯ ನಾವು ಮಾಡ್ತಾ ಇದ್ವಿ ಅಷ್ಟೇ. ಓಕೆ. ಬಟ್ ಈ ಮಟ್ಟಿಗೆ ಬೆಳೆಯುತ್ತೆ ಅಂತ ಅನ್ಕೊಂಡಿದ್ರ? ಅವರೆಲ್ಲ ಹಠ ಅನ್ನೋದಿತ್ತು. ನಾವು ಬದುಕಲೇಬೇಕು, ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ಯಾರ ಹತ್ರನೂ ಹೋಗ್ಬಾರ್ದು ಅನ್ನೋದೊಂದು ಇದಿತ್ತು. ಅದು ಅವ್ರನ್ನ ಇಷ್ಟು ದೂರ ತೊಗೊಂಬಂದು ನಿಲ್ಸಿದೆ ಅಷ್ಟೇ. ಈಗ ನನ್ನ ತಂಗಿ ಸ್ವಲ್ಪ ಎಲ್ಲ ಇದರಲ್ಲಿ ಇದಾದಮೇಲೆ ನಾವು ಅವ್ರ ಜೊತೆ ಓಡಾಡೋದು ಮಾಡೋದು ಎಲ್ಲ ಶುರು ಹಚ್ಕೊಂಡ್ಮೇಲೆ ನಮ್ಮಿಂದನೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ಅಂತ ನಾವು ಅವ್ರ ಜೊತೆ ಸಪೋರ್ಟ್ ಮಾಡ್ತಾಯಿದ್ದೀವಿ ಅಷ್ಟೇ. ಸುಮಾರು ಜನಕ್ಕೆ ಗೊಂದಲ ಇದೆ, ಅದನ್ನು ಹೇಳ್ಬಿಟ್ಟು ಇವತ್ತು ಏನು ಮಾಡಲಿ ಅಂತ ಗೊಂದಲ ಇದೆ ಅವ್ರಿಗೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇಲ್ಲ ಯೂಟ್ಯೂಬ್ ನೋಡ್ತಾರೆ, ಸರ್ಚ್ ಮಾಡ್ತಾರೆ, ಮಾತಾಡ್ತಾರೆ. ಸರ್ ನನಗೆ ಫೋನ್ ಮಾಡಿ ಅದನ್ನೇ ಕೇಳ್ತೀರಿ, ಏನು ಮಾಡಲಿ ಅಂತ ಗೊತ್ತಿಲ್ಲ ಹೇಳಿ ಅಂತ. ಅಂಥವ್ರಿಗೆ ಏನು ಹೇಳ್ತೀರಿ? ಅಂಥವ್ರಿಗೆ ಏನು ಹೇಳಿ ಅಂತಂದರೆ ಅದು ಸ್ವಲ್ಪನಾದರೂ ವ್ಯಾಪಾರದಲ್ಲಿ ಸೆನ್ಸ್ ಬರಬೇಕು ಸರ್. ಅವ್ರಿಗೇನೆ ಏನಾದರೂ ಒಂದು ಇಂಟ್ರೆಸ್ಟ್ ಇರಬೇಕು. ಬಟ್ಟೆ ವ್ಯಾಪಾರನೋ, ಈ ಥರ ಜ್ಯುವೆಲ್ರಿ ವ್ಯಾಪಾರನೋ, ವ್ಯಾಪಾರ ತುಂಬ ಇದೆ. ಇಲ್ಲ ಏನಾದರೂ ಒಂದು ಹೋಟೆಲ್ ಬಿಸ್ನೆಸ್ಸು. ಇವತ್ತೆಲ್ಲ ಎಷ್ಟು ಸಕ್ಸಸ್ಫುಲ್ ಆಗಿದ್ದಾರೆ ನೀವೇ ನೋಡಿದ್ದಾರೆ. ಸಣ್ಣ ಪುಟ್ಟ ಒಂದು ಹೋಟೆಲ್ ಮಾಡಿಕೊಂಡು ಯಾವ ಥರ ಮಹಿಳೆಯರು ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ನೀವೇ ನೋಡಿದ್ದೀರಿ. ಸೊ ಆ ಥರ ಬೇಸಿಕ್ ಏನಾದರೂ ಒಂದು ಐಡಿಯಾ ಇರಬೇಕು ಅವ್ರಿಗೆ. ಏನೂ ಇಲ್ದಿರ ಬ್ಲ್ಯಾಂಕಾಗಿ ಹೋಗಿ ಮಾಡೋದು ಭಾಳ ಕಷ್ಟ ಇದೆ. ಯಾಕಂದರೆ ತುಂಬ ಸಫರ್ ಮಾಡೋದಿದೆ. ಯಾವುದೇ ಫೀಲ್ಡ್ ಆಗ್ಬೋದು, ಎನಿ ಫೀಲ್ಡ್ ಆಗ್ಬೋದು. ನಾನು ನೋಡಿದ್ರಲ್ಲಿ ನಾವು ತುಂಬ ಕಷ್ಟಪಟ್ಕೊಂಡೇ ಬರ್ತಾಯಿದ್ದೀವಿ. ಎಲ್ಲಿ ಬಿದ್ದಿರ್ತಾರೋ ಅಲ್ಲೇ ಅವ್ರು ಎದ್ದು ನಿಂತ್ಕೊಳಕ್ಕೆ ಪ್ರಯತ್ನ ಪಡಬೇಕು. ಇವಾಗ ಇದರಲ್ಲಿ ಒಂದು 6 ತಿಂಗಳು ಕೆಲಸ ಕಲ್ತಿರ್ತಾರೆ, ಇಲ್ಲಿಂದ ಬಿಟ್ಟು ಇನ್ನೊಂದು ಕಡೆ ಹೋಗ್ತಾರೆ, ಅದು ಹೊಸದಿರುತ್ತೆ. ಮತ್ತು ಅಲ್ಲಿಂದ ಬಿಗಿನಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲೂ ಇಲ್ಲ. ಹಂಗೆ ಆದರೆ ಅವ್ರದ್ದು ತುಂಬ ಟೈಮು ವೇಸ್ಟ್ ಆಗಿಬಿಡುತ್ತೆ. ಎಲ್ಲೂ ಕೆಲಸನೂ ಕಲಿಯಲ್ಲ, ಏನು ಸಕ್ಸಸ್ಸು ಆಗಲ್ಲ. ಎಲ್ಲರಿಗೂ ದೇವರು ಒಂದು ಟ್ಯಾಲೆಂಟ್ ಅಂತ ಕೊಟ್ಟಿರ್ತಾನೆ. ಎಲ್ಲರಿಗೂ ಕೊಟ್ಟೆ ಅದು ಉಪಯೋಗಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟಿದ್ದಷ್ಟೇ. ಸೊ ನಿಮ್ಗೆ ಏನಾದರೂ ಒಂದು, ಕೆಲವ್ರಿಗೆ ಹೆಣ್ಮಕ್ಳು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಅದು ದೇವ್ರು ಕೊಟ್ಟಿರೋ ಕಲೆ ಅಲ್ವಾ, ಉಪಯೋಗಿಸ್ಕೋಬೇಕು. ಹೆಂಗೆ ಬೇಕಂದ್ರೆ ಬರೀ ಮನೇಲಿ ಅಡುಗೆ ಮಾಡ್ಕೊಂಡು ಸೇರ್ಕೊಳ್ಳೋ ಬದಲು ಏನಾದರೂ ಈಚೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಕ್ಯಾಂಟ್ರಿಂಗ್ ಏನೋ ಒಂದು ಮಾಡಿ ಹೆಂಗಾದ್ರೂ ಸರ್ವೈವ್ ಆಗ್ಬೋದು. ಇವತ್ತು ಇನ್ನೊಬ್ಬರಿಗೆ ಕೆಲವೊಂದಿಷ್ಟು ಜನಕ್ಕೆ ಇನ್ನೊಂದಿಷ್ಟು ಅಪಾದನೆ ಇದೆ. ಅವ್ರೇನ್ ಮಾಡಪ್ಪ ಬೆಂಗಳೂರವರು ಬಿಸ್ನೆಸ್ ನಡೆಯುತ್ತೆ, ನಮ್ಮಲ್ಲಿ ಎಲ್ಲಿ ನಡೆಯುತ್ತೆ ಅದು ಸಣ್ಣ ಇದರಲ್ಲಿ ಅಂತ ಯೋಚನೆ ಮಾಡ್ತಿರ್ತಾರೆ. ಇದು ವಿಜಯನಗರ ಈ ಏರಿಯಾಗೆ ಏನ್ ಬೇಕು, ಈ ಏರಿಯಾ ಕಸ್ಟಮರ್ ಟೇಸ್ಟ್ ಏನು ಅಂತ ನನಗೆ ಗೊತ್ತು. ನಾನೊಬ್ಳು ವ್ಯಾಪಾರಸ್ಥೆ. ಕಸ್ಟಮರ್ ಟೇಸ್ಟ್ ಏನು, ಅವ್ರು ಯಾವ ತರ ಕೇಳ್ತಾರೆ ಏನು ಅಂತ ನಮ್ಗೆ ಗೊತ್ತಾಗ್ಬೇಕಲ್ವಾ. ಈಗ ನಿಮ್ಮ ಹುಬ್ಳಿ ಧಾರವಾಡ ಕಡೆ ಮಿರ್ಚಿ ಬಜ್ಜಿ ಫೇಮಸ್ ಐತೆ. ಈಗ ನಾನು ಅಲ್ಲಿ ಹೋಗ್ಬಿಟ್ಟು ಇಡ್ಲಿ ವಡೆ ಹಾಕಿದ್ರೆ ಯಾರು ತಿನ್ನಲ್ಲ, ತಿನ್ನೋರು ತಿನ್ಬೋದು. ಬಟ್ ಅಲ್ಲಿ ಏನ್ ಫೇಮಸ್ ಇರುತ್ತೆ ನಾವು ಅದನ್ನೇ ಮಾಡ್ಬೇಕಾಗುತ್ತೆ. ಜನ ಏನ್ ಕೇಳ್ತಾರೆ ಅದು ಕೊಡ್ಬೇಕು. ಕಸ್ಟಮರ್ಗೆ ಏನು ಇಷ್ಟ ಅದನ್ನು ಕೊಡ್ತಾ ಹೋದಾಗಲೇ ಅವ್ರು ಮತ್ತೆ ರಿಪೀಟ್ ಬರ್ತಾ ಇರ್ತಾರೆ. ಇವಾಗ ನಾನು ಯಾವುದೋ ಇಟ್ಕೊಂಡು ಏನೋ ಅವ್ರೇನೋ ಕೇಳ್ತಾರೆ, ನಾನು ಯಾವುದೋ ಕೊಡ್ತಾ ಇದ್ರೆ ಏನೋ ಒತ್ತಾಯಪೂರ್ವಕ ಪಾಪ ಹೆಣ್ಮಕ್ಳು ಸೇಲ್ ಮಾಡ್ದಂತ ತಗೊಂಡು ನೆಕ್ಸ್ಟ್ ಟೈಮ್ ಬರೋದೇ ಇಲ್ಲ. ಅವ್ರಿಗೆ ಏನು ಸಿಗ್ಬೇಕು 100% ಚೆನ್ನಾಗಿ ಸಿಕ್ಕಿದಾಗ ತುಂಬ ಖುಷಿಯಿಂದ ಬಂದು ವ್ಯಾಪಾರ ಮಾಡ್ಕೊಂಡು ತೊಗೊಂಡೋಗಿ. ಎಷ್ಟು ಗಂಟೆಗೆ ಓಪನ್ ನಿಮ್ಮದು? ನಾವು ಬೆಳಗ್ಗೆ 9:30 ಓಪನ್ ಆಗುತ್ತೆ. ಎಷ್ಟು ಗಂಟೆವರೆಗೆ ಇರುತ್ತೆ? 9:30 ಆ್ಯಕ್ಚುಲಿ. ಕಸ್ಟಮರ್ ಇದ್ರೆ 10:30 ತನಕನೂ ಇರ್ತೀವಿ, 10:30 ತನಕನೂ ಇರ್ತೀವಿ. ಓಕೆ. ಈಗ ಇನ್ನೊಂದು, ನೀವು ರೆಂಟ್ ಕೊಡ್ತೀನಿ ಅಂತ ಹೇಳಿದ್ರಿ, ಬರೀ ಬೆಂಗಳೂರವ್ರಿಗೆ ಮಾತ್ರನಾ ಅಥವಾ ಇಲ್ಲ, ಹೊರಗಡೆ ಅವರು ತುಂಬಾ ಜನ ಬರ್ತಾರೆ ಇಲ್ಲಿ, ಬಂದು ತಗೊಂಡು ಹೋಗ್ತಾರೆ. ಏನಾದ್ರೂ ಇಷ್ಟ ಆದ್ರೆ ಕೆಲವ್ರಿಗೆ ನಾವು ಕೊರಿಯರ್ ಮಾಡ್ಕೊಡ್ತೀವಿ. ಹೌದಾ? ಮತ್ತೆ ರಿಟರ್ನ್ ಅವ್ರು ನಮಗೆ ಕಳ್ಸಿಕೊಡ್ತಾರೆ. ಆ ಥರದ್ದು ಅವ್ರ ಫ್ರೆಂಡ್ಸ್ ಯಾರಾದ್ರೂ ಇಲ್ಲಿ ಇರ್ತಾರೆ, ವಿಡಿಯೋ ಕಾಲ್ ಮಾಡಿ ತೋರಿಸಿದಾಗ ಅವ್ರು ವಿಡಿಯೋ ಕಾಲಲ್ಲೇ ಓಕೆ ಮಾಡ್ತಾರೆ. ಸೊ ನಾವು ಬುಕ್ಕಿಂಗ್ ಮಾಡಿ ಅಂದ್ರೆ ಅವ್ರ ಅಡ್ರೆಸ್ಗೆ ಬೇಕಂದ್ರೆ ಬುಕ್ಕಿಂಗ್ ಮಾಡ್ತೀವಿ. ಅವರು ಆನ್ಲೈನಲ್ಲೇ ಪೇಮೆಂಟ್ ಮಾಡ್ತಾರೆ ನಮಗೆ, ಮತ್ತೆ ರಿಟರ್ನ್ ನಮಗೆ ಕೊರಿಯರ್ ಮೂಲಕ ಬರುತ್ತೆ ಐಟಮ್. ಆಮೇಲೆ ಈಗ ಅಥವಾ ಸೀರಿಯಲ್ ಅನ್ಕೊಳ್ಳೋಣ ಅಥವಾ ಸಿನಿಮಾ ಅನ್ಕೊಳ್ಳೋಣ, ಅವ್ರಿಗೆ ತಾತ್ಕಾಲಿಕವಾಗಿ ಇಂಥ ಆಭರಣಗಳೇ ಬೇಕಾಗೋದು. ಅಂಥವ್ರು ಯಾರು ನೋಡ್ತಿದ್ರೆ ಅಂಥವ್ರಿಗೆ ಏನಾದ್ರು? ತುಂಬಾ ಜನ ಬರ್ತಾರೆ ಸರ್, ಬರ್ತಾರೆ. ಶಾರ್ಟ್ ಮೂವಿ ಮಾಡೋರು, ಆಮೇಲೆ ಸೀರಿಯಲ್ ಆರ್ಟಿಸ್ಟ್ಗಳು ಎಲ್ಲ ಬರ್ತಾರೆ. ಅವ್ರು ರೆಂಟಲ್ಗೂ ತಗೊಂಡು ಹೋಗ್ತಾರೆ, ಸ್ವಂತಕ್ಕೂ ತಗೊಂಡು ಹೋಗ್ತಾರೆ. ಅಂಥವ್ರಿಗೆ ಕೂಡ ಅನುಕೂಲ ಆಗಿದೆ. ಅಂಥವ್ರಿಗೆಲ್ಲ ಇನ್ನೂ ಸ್ವಲ್ಪ ಕಡಿಮೆಗೆ ಮಾಡ್ಕೊಡ್ತೀವಿ. ಲೈಟಿಂಗ್ ಹಾಕಿದ್ರಂತೂ ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ ಇವೆಲ್ಲ. ಲೈಟಿಂಗ್ ಎಲ್ಲ ಹಾಕಿ ಒಳ್ಳೆ ಶೂಟಿಂಗ್ ಟೈಮಲ್ಲಿ ಎಲ್ಲ ನೋಡಿ ಎಲ್ಲ ಒರಿಜಿನಲ್ ಥರನೇ ಇದೆ.
ಐಟಮ್ಸ್ಗಳೆಲ್ಲ. ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. 10 ವರ್ಷದಲ್ಲಂತೂ 1,20,00,000 ಕಣ್ಣಿಗೆ ಕಾಣಿಸ್ತಾ ಇದೆ. ಎಷ್ಟು ದುಡಿತಾ ಇದ್ದೀರಿ ನೀವು ಅನ್ನೋದು. ಯಾಕೆ ಅಂದರೆ ಬೇಕಾದಷ್ಟು ಜನ ಇವತ್ತು ಡಿಗ್ರಿ ಮುಗಿಸಿ ಹೊರಗಡೆ ಬರ್ತಾರೆ, ಕೆಲಸ ಇಲ್ಲ, ಸ್ವಂತ ಬಿಸ್ನೆಸ್ ಮಾಡ್ಬೇಕಂತ ಹುಡುಕ್ತಾರೆ. ಏನು ಅಂತ ಅರ್ಥ ಆಗ್ತಿಲ್ಲ. ಏನಂತ ಅರ್ಥ ಕಂಪನಿಯವರು ಸೇರಿದ್ರು ಕೂಡ ಯಾವತ್ತು ಹೊರಗೆ ಹಾಕ್ತಾರೆ ಅಂತ ಗೊತ್ತಿಲ್ಲ. ಒಂದು ಸ್ವಂತ ಉದ್ಯೋಗ ಮಾಡಿ ನಾನು ಎಷ್ಟು ದುಡಿತಾ ಇದ್ದೀನಿ ಕಣಯ್ಯ ಅಂತ ಹೇಳೋದಕ್ಕೆ ಈ ಪ್ರಶ್ನೆ. ಒಳ್ಳೆ ಚೆನ್ನಾಗಿ ಸಂಪಾದನೆ ಆಗ್ತಾ ಇದೆ ಸರ್, ದೇವ್ರ ದಯದಿಂದ ಚೆನ್ನಾಗಿ ಆಗ್ತಾ ಇದೆ. ಟ್ಯಾಕ್ಸ್ ಅಂತೂ ಕಟ್ತಾ ಇದ್ದೀರಿ ಅಲ್ವಾ? ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ ಅಂತ ಹೇಳೋದೇ ಒಂದು ದೊಡ್ಡ ಹೆಮ್ಮೆ ಅಷ್ಟೇ ಅಲ್ವಾ? ನಾವು ಟ್ಯಾಕ್ಸ್ ಕಟ್ತಾ ಇದ್ದೀನಿ ಅಂದರೆ ಜನಗಳಿಗೆ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಅಂತ ಅರ್ಥ. ಅದ್ಭುತ. ಸರ್ ಇವಾಗ ಇದೆಲ್ಲ ಎಷ್ಟು ಪರ್ಚೇಸ್ ಮಾಡ್ತೀವಲ್ಲ ಎಲ್ಲದಕ್ಕೂ ವಿತ್ GST ಐಟಮ್ ತೊಗೊಂಡು ಬರೋದು ನಾವೀಗ. ಲಕ್ಷಾಂತರ ರೂಪಾಯಿ ಅದರಲ್ಲೇ ನಾವು GST ಮೂಲಕನೇ ಕಟ್ತಾ ಇದ್ದೀವಿ. ಟರ್ನ್ ಓವರ್ ಎಷ್ಟಿದೆ ಹಂಗಾರೆ ಅದ್ರ ಲೆಕ್ಕ? ನಮ್ಮದು ಟರ್ನ್ ಓವರ್ 50 ಪ್ಲಸ್ ಇದೆ. 50 ಲ್ಯಾಕ್ ಪ್ಲಸ್ ಇದೆ. ಓಕೆ. ಅದ್ಭುತ. ನೋಡಿ, ನೀವು ಶುರು ಮಾಡೋ ಕಾಲಕ್ಕೆ ಏನೂ ಇರಲಿಲ್ಲ, ಜೀರೋ. ಬಟ್ ಇವತ್ತು ಆ ಟರ್ನ್ ಓವರ್ ಮಾಡ್ತಾ ಇದ್ದೀರಿ. ಒಂದಿಷ್ಟು ಜನನ ಜೊತೆಗೆ ತಂಡನ ಕರ್ಕೊಂಡು ಒಂದು ಹಡಗಿನಲ್ಲಿ ಕೂತಿದ್ದೀರಿ. ಅದು ಚಿನ್ನದ ಹಡಗು ನಿಮ್ಮದು. ಸಂತೋಷದಿಂದ ನಾವು ಅವ್ರ ಜೊತೆಲೇ ಇದ್ದೀವಿ. ಅವಾಗ ನೀವು ಗೆಳತಿಯರೇ 10 ವರ್ಷದಿಂದನೂ ಜೊತೆಲೇ ಇದ್ದೀವಿ. ಅವಾಗಿಂದನೂ ಅಷ್ಟೇ. ನನಗೆ ಮ್ಯಾರೇಜು ಆಗಿದೆ, ಮಕ್ಕಳಿದ್ದಾರೆ, ಗಂಡ ಸಪೋರ್ಟ್ ಮಾಡ್ತಾರೆ, ಎಲ್ಲ ಥರನೂ ಇದೆ. ಪಾಪ ಅವರು ನಮಗೆಲ್ಲ ಒಂದು ಎನರ್ಜಿ. ಮದುವೆ ಆದ್ರೂ ನಾವು ಮಾಡಬೇಕು ಕೆಲಸ, ಮನೇಲಿ ಕುತ್ಕೊಂಡು ಏನು ಮಾಡ್ತೀಯಾ, ಬಂದ್ ಮಾಡು ಅಂತೆಲ್ಲ ಎನರ್ಜಿ ಕೊಟ್ಟಿದ್ದಾರೆ ಅವತ್ತಿಂದ ಇವತ್ತವರೆಗೂ. ನಮಗೆ ಕಷ್ಟನೇ ಅನ್ಸಲ್ಲ. ಮಕ್ಕಳನ್ನು ನೋಡಿಕೊಂಡು ಇಲ್ಲಿ ಕೆಲಸನೂ ಬಂದ್ ಮಾಡ್ತೀವಿ. ನಮ್ಗೆ ಯಾವುದೇ ರೀತಿ ಒಂಥರ ಇಕ್ಕಟ್ಟು ಅನ್ನೋ ಥರ ಎಲ್ಲ ಆಗಲ್ಲ. ಆ ಥರ ಕೆಲಸದಲ್ಲಿ ಬರಬೇಕು, ಅವ್ರ ಜೊತೆ ಇದ್ದರೆ ನಮಗೊಂದು ಎನರ್ಜಿ ಕೆಲಸ ಮಾಡಬೇಕು ಅಂತ. ನಾವು 10 ವರ್ಷದಿಂದ ಇದ್ದೀವೋ 5 ವರ್ಷದಿಂದ ಇದ್ದೀವೋ ಅದು ಲೆಕ್ಕ ಬರಲ್ಲ. ನಂಬಿಕೆ ಮೇನ್. ನಿಜ, ಇಬ್ಬರಿಗೆ ದೊಡ್ಡ ಜವಾಬ್ದಾರಿ. ಬಿಟ್ಟು ಹೋಗೋದವ್ರದ್ದು ನೋಡ್ಕೊಳ್ಳೋದು ನಿಮ್ಮದು ಕೂಡ. ನಿಜ. ಅವ್ರು ನಮ್ಗೆ ಬಿಟ್ಕೊಟ್ಟು ಇದ್ದಾರೆ ಅಂತಂದಾಗ ನಾವು ಅವ್ರನ್ನ ಕೇರ್ಲೆಸ್ ನೋಡಿ ಕ್ಲೀನಾಗಿ ವ್ಯಾಪಾರ ಮಾಡಿ ಕಸ್ಟಮರ್ನ ಅಟೆಂಡ್ ಮಾಡಿ ಅವ್ರು ಇರಲಿ ಇಲ್ಲದೆ ಹೋಗಲಿ ನಾವು ಸೇಲ್ ಮಾಡೋದು ಮಾಡಲೇಬೇಕು. ಆರಾಮ್ಸೆ. ಖುಷಿ ಆಯಿತು. ಥ್ಯಾಂಕ್ ಯು.